ಹರಪ್ಪಾದಲ್ಲಿನ ಲೋಥಾಲ್ ಮತ್ತು ಚಿನ್ಹುದಾರಗಳಲ್ಲಿ ಅತಿ ಮುಖ್ಯವಾದ ಕೈಗಾರಿಕೆ ಯಾವುದಾಗಿತ್ತು ಅಂತ, ಅಂದರೆ ಇಂಡಸ್ಟ್ರಿ ಯಾವುದಾಗಿತ್ತು ಅಂತ ಆ ಒಂದು ಕಾಲಘಟ್ಟದಲ್ಲಿ ಹಡಗು ತಯಾರಿಕೆ, ಕೆತ್ತನೆ ಕೆಲಸ, ಮಗ್ಗ ನೇಯುವಿಕೆ ಮತ್ತು ಲೋಹಗಳ ಬಳಕೆ ಅಂತಿದೆ ಇಲ್ಲಿ. ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಕೆತ್ತನೆ ಕೆಲಸ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೆಕೆಂಡ್ ಒನ್, ಈ ಕೆಳಗಿನ ಯಾವುದು ಹರಪ್ಪ ನಾಗರಿಕತೆಯ ವ್ಯಾಪಾರ ಕೇಂದ್ರವಾಗಿ ಪ್ರಮುಖ ಪಾತ್ರ ವಹಿಸಿತ್ತು ಅಂತ. ಸೊ ಹರಪ್ಪ ನಾಗರಿಕತೆಯ ವ್ಯಾಪಾರ ಕೇಂದ್ರವಾಗಿ ಒಂದು ರೋಲನ್ನು ಪ್ಲೇ ಮಾಡಿದ್ದು ಯಾವುದಪ್ಪ ಅಂದರೆ ಅದು ಹರಪ್ಪ, ಕಾಲಿಬಂಗನ್ನು, ಲೋಥಾಲು, ಸುರ್ಕುಡವ ಅಂತಿದೆ. ಆಪ್ಷನ್ 3 ಇದೆಯಲ್ಲ ಲೋಥಾಲ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸಿಂಧು ನದಿ ಬಯಲಿನ ನಾಗರಿಕತೆಯು ಆವಿಷ್ಕಾರವಾದ ವರ್ಷ ಯಾವುದು ಅಂತ, ಅಂದರೆ ಸಿಂಧು ನದಿ ಬಯಲಿನ ನಾಗರಿಕತೆಯನ್ನು ಯಾವಾಗ ಅದನ್ನು ಡಿಸ್ಕವರ್ ಮಾಡಿದ್ರು, ಕಂಡಿಡಿದ್ರು ಅಂತ. 1910, 1902, 1922, 1822 ಅಂತಿದೆ. ಆಪ್ಷನ್ 3 ಇದೆಯಲ್ಲ, ದಟ್ ಈಸ್ 1922, ಇಟ್ಸ್ ರೈಟ್ ಆನ್ಸರ್ ಅದು. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ಲಿ, ಸಿಂಧು ನದಿ ಬಯಲಿನ ಕಲೆ ಮತ್ತು ವಾಸ್ತುಶಿಲ್ಪ ಅಂತಕ್ಕಂಥದ್ದು ಅದು ಯಾವ ರೀತಿ ಇತ್ತು ಅಂತ. ವೇದಗಳ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹತ್ತಿರವಾದ ಸಾಮ್ಯತೆಯನ್ನು ಹೊಂದಿದ್ದವು, ಸಂಸ್ಕೃತ ಪೂರ್ವಕಾಲವಾಗಿದ್ದವು, ಉತ್ತಮ ಗುಣಮಟ್ಟವಾಗಿದ್ದವು ಮತ್ತು ಮೇಲಿನ ಯಾವುದೂ ಅಲ್ಲ ಅಂತಿದೆ. ಸೊ ಇದಕ್ಕೆ ಆಪ್ಷನ್ 3 ಇದೆಯಲ್ಲ, ಸಿಂಧು ನದಿ ಬಯಲಿನ ಕಲೆ ಮತ್ತು ವಾಸ್ತುಶಿಲ್ಪ ಉತ್ತಮ ಗುಣಮಟ್ಟದಾಗಿತ್ತು. ಹಾಗಾಗಿ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 5. ಏಕೆಂದರೆ ಇವೆಲ್ಲವೂ MCQ ಕ್ವಶನ್ಸ್ ಆಗಿರೋದ್ರಿಂದ ಸೊ ಟೈಮನ್ನು ವ್ಯರ್ಥ ಮಾಡೋದು ಬೇಡ. ಪ್ರತಿಯೊಂದು ಪ್ರಶ್ನೆಯನ್ನು ಓದ್ಕೊಂಡು ಅಲ್ಲಲ್ಲೇ ಸರಿಯಾದ ಉತ್ತರವನ್ನು ಬಿಡಿಸ್ಕೊಳ್ಳೋ ಪ್ರಯತ್ನದ ಜೊತೆಗೆ ನಾವು ಮುಂದೆ ಹೋಗ್ತಾ ಇರೋಣ. ಈಗ 5ನೇದು, ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ಅಂಶ ಸಿಂಧು ನದಿ ಬಯಲಿನ ನಾಗರಿಕತೆಯ ಧಾರ್ಮಿಕ ಮತ್ತು ಸಾಮಾಜಿಕ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ತುಂಬ ಸಹಕಾರಿಯಾಗಿದೆ? ಅವಶೇಷ ವಸ್ತುಗಳು, ಟೆರ್ರಾಕೋಟಾ ಚಿತ್ರಗಳು ಮತ್ತು ಮುದ್ರಿಕೆಗಳು, ಪೀಠೋಪಕರಣಗಳು, ಮನೆ ಮತ್ತು ಕಟ್ಟಡಗಳು ಅಂತ. ಮನೆ ಮತ್ತು ಕಟ್ಟಡಗಳು ಅಂದರೆ ಅವಾಗೆಲ್ಲ ಸ್ವಲ್ಪ ಮಹಡಿಗಳ ನಿರ್ಮಾಣ ಆಗ್ತಾ ಇತ್ತು. ಸೊ ಇಷ್ಟು ಆಯ್ಕೆಯಲ್ಲಿ ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಟೆರಾಕೋಟಾ ಚಿತ್ರಗಳು ಮತ್ತು ಮುದ್ರಿಕೆಗಳು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಹರಪ್ಪ ಸಂಸ್ಕೃತಿಯ ಜೊತೆಗೆ ಸಂಯೋಜಿತಗೊಂಡಿರ್ತಕ್ಕಂಥ ಕಾಲಿಬಂಗನ್ ಸ್ಥಳ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ. ಅಂದರೆ ಕಾಲಿಬಂಗನ್ ಅಂತಕ್ಕಂಥ ಒಂದು ಸ್ಥಳ ಅಥವಾ ನಗರ ಅದು ಯಾವ ಸ್ಟೇಟಲ್ಲಿದೆ ಅಂತ ಅದು ಇತ್ತು ಅಂತ ಅವಾಗ. ಸೊ ಹರಪ್ಪ ಸಿವಿಲೈಸೇಷನ್ ಒಂದು ಆ ನಾಗರಿಕತೆ ಇದ್ದಂಥ ಅವಧಿಯಲ್ಲಿ ಸೊ ರಾಜಸ್ಥಾನದಲ್ಲಿ ಆ ಕಾಲಿಬಂಗನ್ ಅಂತಕ್ಕಂಥ ಸ್ಥಳ ಇತ್ತು ಅಂತ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 7. ಹರಪ್ಪ ಜನರು ಬಹುತೇಕವಾಗಿ ಹೆಚ್ಚಿನ ಸಂಪರ್ಕವನ್ನು ಯಾರ ಜೊತೆಯಲ್ಲಿ ಹೊಂದಿದ್ದರು ಅಂತ. ಹರಪ್ಪ ಜನರು ಬಹುತೇಕವಾಗಿ ಸೊ ಹೆಚ್ಚಿನ ಸಂಪರ್ಕವನ್ನು ಯಾರ ಜೊತೆಯಲ್ಲಿ ಹೊಂದಿದ್ರು? ಮಧ್ಯ ಏಷ್ಯಾ, ಇಂಡೋ ಇರಾನಿಯನ್ ಗಡಿ ಪ್ರದೇಶಗಳು, 1 ಮತ್ತು 2 ಇವುಗಳಲ್ಲಿ ಯಾವುದೂ ಅಲ್ಲ ಅಂತಿದೆ. ಆಪ್ಷನ್ 3 ಇದೆಯಲ್ಲ, ಹರಪ್ಪ ಜನ ಬಹುತೇಕವಾಗಿ ಮಧ್ಯ ಏಷ್ಯಾ ಮತ್ತು ಇಂಡೋ ಇರಾನಿಯನ್ ಗಡಿ ಪ್ರದೇಶಗಳ ಜೊತೆಗೆ ಅವರು ಸಂಪರ್ಕವನ್ನು ಹೊಂದಿರ್ತಾರೆ. ಹಾಗಾಗಿ ಆಪ್ಷನ್ 3 ಇದೆಯಲ್ಲ, 1 and 2 ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಹರಪ್ಪ ಪ್ರದೇಶದಲ್ಲಿ ಭತ್ತ ಬೆಳೆಯುವ ಪ್ರದೇಶ ಯಾವುದಾಗಿತ್ತು ಅಂತ. ಕೋಟ್ದಿಜಿ, ಲೋಥಾಲ್, ಹರಪ್ಪ ಮತ್ತು ಮೇಲಿನ ಎಲ್ಲವೂ ಅಂತ ಇದೆ. ಬಟ್ ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಲೋಥಾಲ್ ಅಂತಕ್ಕಂಥ ಒಂದು ನಗರದಲ್ಲಿ ಅಲ್ಲಿ ಭತ್ತವನ್ನು ಬೆಳೀತಕ್ಕಂಥ ಪ್ರದೇಶವಾಗಿತ್ತು ಅಂತ, ಅದು ಲೋಥಾಲ್ನಲ್ಲಿ. ನೋಡಿ, ನಾನು ಪ್ರಶ್ನೆಯನ್ನು ಓದಬೇಕಾದ್ರೆ ಈ ನಾಗರಿಕತೆಗಳ ಬಗ್ಗೆ ಯಾರಿಗೆ ಪರಿಚಯ ಇರುತ್ತೆ, ಚೆನ್ನಾಗಿ ಓದ್ಕೊಂಡಿರ್ತಾರೋ ಅವರು ಭಾಳ ಈಸಿಯಾಗಿ ಆಪ್ಷನ್ಸನ್ನು ನೋಡ್ದೇ ಮೈಂಡಲ್ಲಿ ಗೆಸ್ ಮಾಡ್ತಾ ಇರ್ತಾರೆ ಇದಕ್ಕಿದೆ ಉತ್ತರ ಅಂತ. ಸೊ ಇವೆಲ್ಲವೂ ನಿಮಗೆ ಅಭ್ಯಾಸದ ಒಂದು ರೀತಿಯಲ್ಲಿ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಹಾಗಾಗಿ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಅಪ್ಕಮಿಂಗ್ TET ಎಕ್ಸಾಮಿನೇಷನ್. ಸೊ ಕ್ವಶನ್ ನಂಬರ್ 9, ಸಿಂಧು ನಾಗರಿಕತೆಯು ಯಾವುದರಲ್ಲಿ ವಿಶೇಷತೆಯನ್ನು ಗಳಿಸಿತ್ತು ಅಂತ. ನಗರ ಯೋಜನೆ, ವಾಸ್ತುಶಿಲ್ಪ, ಕುಸುರಿನ ಕಲೆ ಮತ್ತು ಇವುಗಳೆಲ್ಲವನ್ನು ಅಂತಿದೆ. ಸೊ 4 ಪಾಯಿಂಟ್ ಕೂಡ ಭಾಳ ಐ ಥಿಂಕ್ ಸೂಕ್ತ ಅನಿಸುತ್ತೆ ಇಲ್ಲಿ. ಅದರಲ್ಲಿ ಇವುಗಳೆಲ್ಲವನ್ನು ಅಂದರೆ ಸಿಂಧು ನಾಗರಿಕತೆ ಅಂತಕ್ಕಂಥದ್ದು ನಗರ ಯೋಜನೆಯಲ್ಲೂ ವಿಶೇಷತೆಯನ್ನು ಹೊಂದಿತ್ತು, ವಾಸ್ತುಶಿಲ್ಪದಲ್ಲೂ ವಿಶೇಷತೆಯನ್ನು ಹೊಂದಿತ್ತು ಮತ್ತು ಕುಸುರಿನ ಕಲೆಯಲ್ಲೂ ಕೂಡ ತನ್ನದೇ ಆದಂಥ ಮಹತ್ವ ಅಥವಾ ವಿಶೇಷತೆಯನ್ನು ಹೊಂದಿತ್ತು. ಹಾಗಾಗಿ ಆಪ್ಷನ್ 4 ಇದೆಯಲ್ಲ, ಇವುಗಳಲ್ಲಿ ಎಲ್ಲವೂ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 10ನೇ ಪ್ರಶ್ನೆ, ಹರಪ್ಪ ನಾಗರಿಕತೆಯು ಮಾನವ ಇತಿಹಾಸದ ಯಾವ ಅವಧಿಗಳಿಗೆ ಹೊಂದಿಕೊಂಡಿದೆ ಅಂತ. ಸೊ ಹರಪ್ಪ ಸಿವಿಲೈಸೇಷನ್ ಅಂತಕ್ಕಂಥದ್ದು ಸೊ ಹ್ಯೂಮನ್ ಹಿಸ್ಟ್ರಿಯಲ್ಲಿ ಅದು ಯಾವ ಅವಧಿಗಳಿಗೆ ಅಂದರೆ ಯಾವ ಕಾಲಕ್ಕೆ ಹೊಂದ್ಕೊಂಡಿದೆ ಅಂತ. ದಟ್ ಈಸ್ ಕಬ್ಬಿಣ ಯುಗ ಅಂತ. ಕಬ್ಬಿಣ ಯುಗಕ್ಕೆ ಅದು ಹೊಂದ್ಕೊಂಡಿರ್ತಕ್ಕಂಥ ನಾಗರಿಕತೆ ಯಾವುದಪ್ಪ ಅಂದರೆ ಅದು ಹರಪ್ಪ ನಾಗರಿಕತೆ ಅಂತ. ಸೊ ಇಲ್ಲಿ ಹೇಳಿಕೆ ಆಧಾರಿತ ಪ್ರಶ್ನೆ ಇದೆ, ಅದು ನೋಡೋಣ ಈಗ ಏನಿದೆ ಅಂತ. ಅಲ್ಲಿ ನೋಡಿ, 11ನೇ ಪ್ರಶ್ನೆಯಲ್ಲಿ 4 ಹೇಳಿಕೆ ಅಥವಾ 4 ವಾಕ್ಯವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಸರಿ ಅಲ್ಲದೆ ಇರೋ ಒಂದು ಹೇಳಿಕೆ ಅಥವಾ ವಾಕ್ಯ ಅಂತ ಏನು ಮಾಡಬೇಕಾದ್ರೆ ನಾವು ತೆಗಿಬೇಕಾಗುತ್ತೆ. ಇಲ್ಲಿ ಸಿಂಧು ಬಯಲಿನ ಜನರು ಸ್ತ್ರೀಪರ ದಾನದಲ್ಲಿರುತ್ತಿದ್ದರು, ಸಿಂಧು ಬಯಲಿನ ಜನರು ನಗರವಾಸಿಗಳು, ಸಿಂಧು ಬಯಲಿನ ಜನರು ಬಹುತೇಕ ಸಸ್ಯಾಹಾರಿಗಳು, ಸಿಂಧು ಬಯಲಿನ ಜನ ತಮ್ಮ ಮನೆಗಳಲ್ಲಿ ಸುಂದರವಾದ ಕಲಾಕೃತಿಗಳನ್ನು ಬಳಸುತ್ತಿದ್ದರು ಅಂತ ಇದೆ. ಸೊ ಈ ಒಂದು 11ನೇ ಪ್ರಶ್ನೆಗೆ ಸರಿ ಅಲ್ಲದೆ ಇರತಕ್ಕಂಥ ಒಂದು ಹೇಳಿಕೆ ಅಥವಾ ವಾಕ್ಯ ಯಾವುದಪ್ಪ ಅಂದರೆ ಆಪ್ಷನ್ 1 ಇದೆಯಲ್ಲ ಇಲ್ಲಿ, ಸಿಂಧು ಬಯಲಿನ ಜನ ಸ್ತ್ರೀಪರ ದಾನದಲ್ಲಿರುತ್ತಿದ್ದರು ಅಂತ, ಅದು ತಪ್ಪಾದಂಥ ಒಂದು ಹೇಳಿಕೆ ಅದು, ಅಥವಾ ಸರಿ ಅಲ್ಲದೆ ಇರತಕ್ಕಂಥ ಹೇಳಿಕೆ. ಉಳಿದಂತೆ ನೋಡಿ, ಈ 3 ಪಾಯಿಂಟ್ ಏನಿದೆ, ಈ 3 ಪಾಯಿಂಟ್ ಕೂಡ ಸೊ ಸರಿಯಾದಂಥ ಹೇಳಿಕೆ. ಸಿಂಧು ಬಯಲು ನಾಗರಿಕತೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಜನ ನಗರವಾಸಿಗಳಾಗಿರ್ತಾರೆ, ಅಲ್ಲಿನ ಜನ ವಾಸ ಮಾಡ್ತಕ್ಕಂಥವ್ರು ಬಹುತೇಕವಾಗಿ ಸಸ್ಯಾಹಾರಿಯಾಗಿರ್ತಾರೆ, ಮತ್ತು ಅವರು ತಮ್ಮ ಮನೆಗಳಲ್ಲಿ ಭಾಳ ಸುಂದರವಾದಂಥ ಕಲಾಕೃತಿಗಳನ್ನು ಅವರು ಬಳಸ್ತಾ ಇರ್ತಾರೆ. ಆಯಿತಾ? ಸೊ ನೆಕ್ಸ್ಟ್ TET ಎಕ್ಸಾಮಲ್ಲಿ ಸೊ ಸರಿ ಇರ್ತಕ್ಕಂಥ ಹೇಳಿಕೆ ಅಂತ ಯಾವುದು ಅಂತ ನೀವು ಕೇಳಿ ಅಂತ ಅದನ್ನು ಪ್ರಶ್ನೆಯನ್ನು ಕೇಳ್ಬೋದು. 4ರಲ್ಲಿ 3 ಹೇಳಿಕೆಯನ್ನು ತಪ್ಪಾಗಿ ಕೊಡ್ಬಿಟ್ಟು 1 ಹೇಳಿಕೆಯನ್ನು ಸರಿಯಾಗಿ ಕೊಡ್ಬೋದು. ಸೊ ಅಂತ ಅಂದರೆ ಹೆಂಗೆ ಬೇಕಾದ್ರೂ ಟೆಸ್ಟ್ ಮಾಡಿ ನಿಮಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಹಾಗಾಗಿ ನಾಗರಿಕತೆಗಳ ಪರಿಚಯ ಸಂಪೂರ್ಣವಾಗಿ ನಿಮ್ಗೆ ಆಗಿರಬೇಕು, ಅದನ್ನು ಓದ್ಕೊಂಡಿರಬೇಕು.
ಹರಪ್ಪ ನಾಗರಿಕತೆಯ ಅತಿ ಮುಖ್ಯ ಬರಹಗಾರರು ಯಾರಾಗಿದ್ರು ಅಂತ ಅವಾಗ ಸುಮೇರಿಯನ್ಸ್ ಮತ್ತು ಚುನಿಯರು, ದ್ರಾವಿಡರು ಅಥವಾ ಮೆಡಿಟರೇನಿಯನ್ಸ್, ಆರ್ಯನ್ ಮತ್ತು ಸುಮೇರಿಯನ್, ಆಸ್ಟ್ರಲಾಯ್ಸ್ ಮತ್ತು ಆಫ್ರಿಕನ್ಸ್ ಅಂತ ಇದೆ. ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಅವಾಗಿದ್ದಂಥ ಬರಹಗಾರರು ಯಾರಪ್ಪ ಅಂದರೆ ದ್ರಾವಿಡರು ಮತ್ತು ಮೆಡಿಟರೇನಿಯನ್ ಪ್ರದೇಶದವರು ಅಂತ. ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 13 ನೋಡೋಣ ಈಗ. 13, ಸಿಂಧೂ ಬಯಲಿನ ನಾಗರಿಕತೆಯ ಜನ ಕೆಳಗಿನ ಯಾವ ದೇವತೆಯ ಆರಾಧಕರಾಗಿದ್ರು ಅಂತ. ಸಿಂಧೂ ಬಯಲಿನ ನಾಗರಿಕತೆಯ ಜನರು ಕೆಳಗಿನ ಯಾವ ದೇವತೆಯ ಆರಾಧಕರಾಗಿದ್ದರು? ಪಶುಪತಿ, ಇಂದ್ರ ಮತ್ತು ವರುಣ, ಬ್ರಹ್ಮ ಮತ್ತು ವಿಷ್ಣು ಮತ್ತು ಮೇಲಿನ ಎಲ್ಲವೂ ಅಂತ ಇದೆ. ಸೊ 100% ಪಶುಪತಿ. ಇದ್ರ ಬಗ್ಗೆ ನಾನು ಹೇಳಿದ್ದೆ, ಹರಪ್ಪ ಸಿವಿಲೈಸೇಷನ್ ಬಗ್ಗೆ ನಾನು ಕ್ಲಾಸ್ ಮಾಡಬೇಕಾದ್ರೆ ಮುಂಚೆ. ಸೊ ಪಶುಪತಿಯ ದೇವರನ್ನು ಆರಾಧನೆ ಮಾಡ್ತಿದ್ರು ಅಂತ. ಸೊ ಒಂದಿನ ಸಿಂಧೂ ನಾಗರಿಕತೆಯ ಜನ. 14ನೇದು, ಯಾವ ಆಧಾರದ ಮೇಲೆ ಹರಪ್ಪ ನಾಗರಿಕತೆಯ ಕಾಲವನ್ನು ಕ್ರಿಸ್ತಪೂರ್ವ 2300 ಮತ್ತು ಕ್ರಿಸ್ತಪೂರ್ವ 1750 ಎಂದು ನಿಗದಿಪಡಿಸಲಾಗಿದೆ ಅಂತ. ಅಂದರೆ ಯಾವ ಒಂದು ಮಾನದಂಡವನ್ನು ಇಟ್ಕೊಂಡು ಅಂತ ಹೇಳಿದ್ದಾರೆ ಅಂತ, ಅದರ ಕಾಲಘಟ್ಟವನ್ನು. ಸೊ ರಾಜಸ್ಥಾನ್, ಗುಜರಾತ್, ಚಂಡೀಗಢ, ಹರಿಯಾಣ, ಮಧ್ಯಪ್ರದೇಶ ಇತ್ಯಾದಿ. ರೇಡಿಯೋ ಕಾರ್ಬನ್ ಡೇಟಿಂಗು, ಸಾಮಾನ್ಯ ಮರದ ಕೆತ್ತನೆಗಳು ಮತ್ತಿತರ ಕಲಾಕೃತಿಗಳಿಂದ, ಮತ್ತು ಮೇಲಿನ ಎಲ್ಲವೂ ಅಂತ ಇದೆ ನೋಡಿ. ಆಪ್ಷನ್ ಸೆಕೆಂಡ್ ಇದೆಯಲ್ಲ, ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತ. ಸೊ ಒಂದು ಮಾನದಂಡವನ್ನು ಇಟ್ಕೊಂಡು, ಸೊ ಇದರ ಒಂದು ಆಧಾರದಿಂದಾಗಿ ಈ ಹರಪ್ಪ ನಾಗರಿಕತೆಯ ಕಾಲವನ್ನು ಕ್ರಿಸ್ತಪೂರ್ವ 2300 ಮತ್ತು ಕ್ರಿಸ್ತಪೂರ್ವ 1750 ಅಂತ ಆ ಕಾಲವನ್ನು ನಿರ್ಣಯ ಮಾಡಲಾಗಿದೆ ಅಂತ. ಕಾರ್ಬನ್ ಡೇಟಿಂಗ್ ಅಂತ, ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತ ಇದನ್ನು. ಸೊ ಅದನ್ನು ಬಳಸ್ಕೊಂಡು ಅಥವಾ ಅದರ ಆಧಾರವಾಗಿ ಇಟ್ಕೊಂಡು ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಮಹತ್ವವಾದ ಸ್ನಾನಘಟ್ಟ ಲಭ್ಯವಾಗಿದೆ ಅಂತ. ಸೊ ಈಸಿಯಾಗಿ ಹೇಳ್ಬೋದು, ಮೊಹೆಂಜೊದಾರೊದಲ್ಲಿ ಆ ಒಂದು ಸ್ನಾನದ ಕೊಳ ಅಂತಕ್ಕಂಥದ್ದು ನಿರ್ಮಾಣವಾಗಿತ್ತು. ಹಾಗಾಗಿ ಸ್ನಾನದ ಕೊಳ, ಸ್ನಾನದ ಘಟ್ಟ ಹೆಂಗೆ ಕೇಳಿ ಪ್ರಶ್ನೆ ಅಲ್ಲಿ ನೀವು ಆ ರೀತಿಯ ಪ್ರಶ್ನೆ ನೋಡಿದ್ರು ಅಂದರೆ ಇಮಿಡಿಯೇಟು ಮೊಹೆಂಜೊದಾರವನ್ನು ಆಯ್ಕೆ ಮಾಡಿಬಿಡಿ ಅಷ್ಟೇ ಅದು, ಆಯಿತಾ. ಸೊ ನೆಕ್ಸ್ಟು ವಿಲ್ ಗೋ ಫಾರ್ವರ್ಡ್. 14ನೇ ಪ್ರಶ್ನೆ ನೋಡೋಣ ಈಗ. ಕೆಳಗಿನವುಗಳಲ್ಲಿ ಯಾವುದನ್ನು ಸಿಂಧೂ ಬಯಲಿನ ಜನರು ತಮ್ಮ ಧಾರ್ಮಿಕ ಆಚರಣೆಯಲ್ಲಿ ಅಳವಡಿಸಿಕೊಂಡಿರಲಿಲ್ಲ ಅಂತ. ಕೆಳಗಿನವುಗಳಲ್ಲಿ ಯಾವುದನ್ನು ಸಿಂಧೂ ಬಯಲಿನ ಜನ ತಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಅಳವಡಿಸಿಕೊಂಡಿರಲಿಲ್ಲ? ಮಾತೃದೇವತೆ, ನೈಸರ್ಗಿಕ ಮತ್ತು ನಿಸರ್ಗಾರಾಧನೆ, ಮರಗಳು ಮತ್ತು ಅವುಗಳಿಂದ ಆಗ್ತಕ್ಕಂಥ ಸ್ಫೂರ್ತಿಗಳು, ಕೆಲವು ಪ್ರಾಣಿಗಳ ಪೂಜೆ ಮತ್ತು ಅವುಗಳ ಕಲಾಕೃತಿಗಳ ಆರಾಧನೆ ಅಂತ ಇದೆ ಇಲ್ಲಿ. ಸೊ ಆಪ್ಷನ್ ಸೆಕೆಂಡ್ ಇದೆಯಲ್ಲ, ನೈಸರ್ಗಿಕ ಮತ್ತು ನಿಸರ್ಗಾರಾಧನೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸಿಂಧೂ ಬಯಲಿನ ನಾಗರಿಕತೆಯ ಬಹುಮುಖ್ಯ ಗಮನಾರ್ಹ ಲಕ್ಷಣ ಯಾವುದಾಗಿತ್ತು ಅಂತ. ಸಿಂಧೂ ಬಯಲಿನ ನಾಗರಿಕತೆಯ ಬಹುಮುಖ್ಯ ಗಮನಾರ್ಹ ಲಕ್ಷಣ ಯಾವುದಾಗಿತ್ತು ಅಂತ. ನಗರ ಬಡಾವಣೆಗಳು, ಆಡಳಿತ ವ್ಯವಸ್ಥೆ, ವ್ಯಾಪಾರ ಮತ್ತು ವಾಣಿಜ್ಯ ಮತ್ತು ನ್ಯಾಯಾಡಳಿತ ಅಂತಿದೆ. ಬಟ್ ಆಪ್ಷನ್ 1 ಇದೆಯಲ್ಲ, ನಗರದ ಬಡಾವಣೆಗಳು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 18ನೇ ಪ್ರಶ್ನೆ ಬರೋಣ ಈಗ. ಕ್ವಶನ್ ನಂಬರ್ 18, ದಟ್ ಈಸ್ ಸಿಂಧೂ ಬಯಲಿನ ಜನರಿಂದ ಆರಾಧಿಸಲ್ಪಡುತ್ತಿದ್ದ ದೇವತೆ ಯಾವುದು ಅಂತ. ಅಲ್ಲಿ ಸಿಂಧೂ ಬಯಲಿನ ಜನ ಯಾವ ದೇವರನ್ನು ಅಲ್ಲಿ ಪೂಜೆ ಮಾಡ್ತಾಯಿದ್ರು ಅಥವಾ ಆರಾಧನೆ ಮಾಡ್ತಾಯಿದ್ರು ಅಂತ. ಸೊ ಇಂದ್ರ, ವರುಣ, ವಿಷ್ಣು, ಮೇಲಿನ ಯಾವುದು ಅಲ್ಲ ಅಂತಿದೆ. ಯಾವ ದೇವರನ್ನು ಕೂಡ ಅವರು ಆರಾಧನೆ ಮಾಡ್ತಿರಲಿಲ್ಲ ಸಿಂಧೂ ಬಯಲಿನ ಜನ, ಆಯಿತಾ. ಸೊ 19, ಮೊಹೆಂಜೊದಾರೊವಿನ ಸಿಟ್ರಾದೆಲ್ ಬೃಹತ್ ಸ್ನಾನಘಟ್ಟವು ಸಾಮಾನ್ಯವಾಗಿ ಯಾವ ಉದ್ದೇಶಕ್ಕಾಗಿ ಇರಲಿಲ್ಲ ಅಂತ. ಅರ್ಥ ಮಾಡ್ಕೊಳ್ಳಿ, ಯಾವ ಉದ್ದೇಶಕ್ಕಾಗಿ ಇರಲಿಲ್ಲ ಅಂತ. ಅಲ್ಲಿತ್ತು, ಅಲ್ಲಿ ಒಂದು ಸಿಟ್ರಾಡೆಲ್ ಅಂತಕ್ಕಂಥ ಬೃಹತ್ ಸ್ನಾನಘಟ್ಟ ಅಂತ ಇತ್ತು. ಬಟ್ ಅದು ಯಾವ ಉದ್ದೇಶಕ್ಕಾಗಿ ಇರಲಿಲ್ಲ ಅಂತ ನಾವು ಇಲ್ಲಿ ಆಯ್ಕೆ ಮಾಡಬೇಕು ಅದನ್ನು. ಸಮುದಾಯ ಸ್ನಾನ, ಈಜುವಿಕೆ ಅಭ್ಯಾಸ ಮತ್ತು ಜಲಕ್ರೀಡೆಗಳು, ಸಾಮುದಾಯಿಕ ಸಮಾಜ ಜೀವನಕ್ಕೆ ಒಳಗೊಂಡ ಕೆಲವು ಸಂಸ್ಕಾರಗಳಿಗೆ, ಬರಗಾಲ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಬಳಸ್ತಕ್ಕಂಥ ನೀರಿನ ಸಂಗ್ರಹ ಅಂತಿದೆ. 19ನೇ ಅದಕ್ಕೆ ಆಪ್ಷನ್ 4 ಇದೆಯಲ್ಲ, ಬರಗಾಲ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಬಳಸ್ತಕ್ಕಂಥ ನೀರಿನ ಸಂಗ್ರಹದ ಉದ್ದೇಶವನ್ನು ಅದು ಹೊಂದಿರಲಿಲ್ಲ. ಸೊ ಅಲ್ಲಿದ್ದಂಥ ಸಿಟ್ರಾಡೆಲ್ ಅಂತಕ್ಕಂಥ ಬೃಹತ್ ಸ್ನಾನಘಟ್ಟ ಅದನ್ನು ಹೊರತುಪಡಿಸಿ ಸೊ 1 ರಿಂದ 3 ಏನು ಆಯ್ಕೆ ಇದೆ ಆ ಉದ್ದೇಶಕ್ಕಿತ್ತು ಅದು. ಒಂದು ಸಮುದಾಯ ಸ್ನಾನಕ್ಕೋಸ್ಕರ, ಈಜುವಿಕೆ ಅಭ್ಯಾಸ ಮತ್ತು ಜಲಕ್ರೀಡೆಗಳಿಗೋಸ್ಕರ, ಇನ್ನೊಂದು ಸಾಮುದಾಯಿಕ ಸಮಾಜ ಜೀವನಕ್ಕೆ ಒಳಗೊಂಡಂಥ ಕೆಲವೊಂದು ಸಂಸ್ಕಾರಗಳಿಗೆ ಅದು ಅಲ್ಲಿ ಸ್ಥಾಪಿತವಾಗಿತ್ತು ಮೊಹೆಂಜೊದಾರೊನಲ್ಲಿ. ಸೊ ಕ್ವಶನ್ ನಂಬರ್ 20 ನೋಡೋಣ ಈಗ. ಯಾವ ಪ್ರಶ್ನೆ ಇದೆ ಅದಕ್ಕೇನು ಉತ್ತರ ಅಂತ. ಈ ಕೆಳಗಿನ ಯಾವುದರಲ್ಲಿ ಸಿಂಧೂ ಬಯಲಿನ ನಾಗರಿಕತೆಯ ವಿಸ್ತಾರ ಹರಡಿತ್ತು ಅಂತ. ಪಂಜಾಬ್, ಸಿಂಧ್, ಬಲೂಚಿಸ್ತಾನ್, ಪಂಜಾಬ್, ಸಿಂಧ್, ರಾಜಸ್ಥಾನ್, ಗುಜರಾತ್, ಬಲೂಚಿಸ್ತಾನ್, ಸಿಂಧೂ ಕಣಿವೆಗಳಲ್ಲಿ ಸಿಂಧ್, ಪಂಜಾಬ್, ಜಮ್ಮು ಮತ್ತು ಕಾಶ್ಮೀರ ಅಂತಿದೆ. ಆಪ್ಷನ್ ಸೆಕೆಂಡ್. ಸೊ ಎಲ್ಲಿ ಅದರ ವಿಸ್ತಾರ ಹರಡಿತ್ತು ಅಂದರೆ ಪಂಜಾಬ್, ಸಿಂಧು, ರಾಜಸ್ಥಾನ, ಗುಜರಾತ್ ಮತ್ತು ಬಲೂಚಿಸ್ತಾನ್ಗಳಲ್ಲಿ. ನೆಕ್ಸ್ಟ್ 20 ನೋಡೋಣ ಈಗ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಇಟ್ಟಿಗೆಯಿಂದ ನಿರ್ಮಿಸಲ್ಪಟ್ಟಂತಹ ಹಡಗು ತಂಗುದಾಣವು ಕಾಲುವೆಯ ಮೂಲಕ ಗಲ್ಫ್ ಆಫ್ ಕ್ಯಾಂಬೆ ಸೇರ್ತಾ ಇತ್ತು ಅಂತ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಸೊ ಇಟ್ಟಿಗೆಯಿಂದ ನಿರ್ಮಿಸಲ್ಪಟ್ಟಂತಹ ಹಡಗು ತಂಗುದಾಣ ಕಾಲುವೆಯ ಮೂಲಕ ಗಲ್ಫ್ ಆಫ್ ಕ್ಯಾಂಬೆಯನ್ನು ಸೇರ್ತಾ ಇತ್ತು ಅಂತ. ಲೋತಾಲು, ಸುಕ್ತಗಿಂದಾರ್ ಮತ್ತು ಆರ್ಮಿ ಮತ್ತು ಲೋತಾಲು ಮತ್ತು ಚುನ್ಹುದಾರು ಅಂತಿದೆ. 100% ದ ವೆರಿ ಫಸ್ಟ್ ಇದೆಯಲ್ಲ ಲೋತಾಲ್ ಅಂತಕ್ಕಂಥದ್ದು, ಇಟ್ ಈಸ್ ಒಂದು ವ್ಯಾಪಾರ ಕೇಂದ್ರ ಅದು. ಹಾಗಾಗಿ ಸೊ ಈ ಸ್ಥಳದಲ್ಲಿ ಇಟ್ಟಿಗೆಯಿಂದ ನಿರ್ಮಾಣ ಮಾಡತಕ್ಕಂಥ ಹಡಗು ತಂಗುದಾಣ ಅಂತಕ್ಕಂಥದ್ದು ಅದು ಕಾಲುವೆಯ ಮೂಲಕವಾಗಿ ಸೊ ಗಲ್ಫ್ ಆಫ್ ಕ್ಯಾಂಬೆಯನ್ನು ಅದು ಸೇರ್ತಾ ಇತ್ತು ಅಂತ. ಸೊ ಪ್ರಶ್ನೆಯನ್ನು ಯಾವಾಗಲೂ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಉತ್ತರವನ್ನು ಬಿಡಿಸ್ಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ, ಅದೊಂಚೂರು ನೆನಪಿರಲಿ. ಹರಪ್ಪ ಜನರು ಕೆಳಗಿನವುಗಳಲ್ಲಿ ಒಂದನ್ನು ಬಿಟ್ಟು ಉಳಿದೆಲ್ಲವುಗಳಿಂದ ತಮ್ಮ ಅಲಂಕಾರಿಕ ಸಾಮಗ್ರಿಯನ್ನು ತಯಾರಿಸ್ತಿದ್ರು ಅಂತ. ಹರಪ್ಪ ಜನರು ಕೆಳಗಿನವುಗಳಲ್ಲಿ ಒಂದನ್ನು ಬಿಟ್ಟು ಉಳಿದೆಲ್ಲವುಗಳಿಂದ ತಮ್ಮ ಅಲಂಕಾರಿಕ ಸಾಮಗ್ರಿಗಳನ್ನು ತಯಾರಿಸುತ್ತಿದ್ದರು.
ಚಿನ್ನ ಮತ್ತು ಬೆಳ್ಳಿ, ದಂತ ಮತ್ತು ಮೂಳೆ, ತಾಮ್ರ ಮತ್ತು ಬೆಲೆ ಬಾಳುವ ಕಲ್ಲುಗಳು, ಬಿಳಿ ಮಿಶ್ರಿತ ಲೋಹ ಅಂತಿದೆ ನೋಡಿ. ಆಪ್ಷನ್ ಸೆಕೆಂಡ್ ಇದೆಯಲ್ಲ ದಂತ ಮತ್ತು ಮೂಳೆ ಅಂತ, ಅದು ಸೊ ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್ ದ ಒನ್ ಮೋರ್ ಕ್ವಶನ್. ಇಟ್ ಈಸ್ 23. ಹರಪ್ಪ ಜನರ ಪ್ರಮುಖ ಸಾರಿಗೆ ಸಾಧನವು ಯಾವುದಾಗಿತ್ತು ಅಂತ. ಟ್ರಾನ್ಸ್ಪೋರ್ಟ್ ಯಾವುದಿತ್ತು ಅಂತ ಆ ಟೈಮಲ್ಲಿ ಹರಪ್ಪ ಜನರಿಗೆ? ಜಟಕಾ ಗಾಡಿ, ಎತ್ತಿನ ಗಾಡಿ, ಟ್ರಾಮ್ ಗಾಡಿ ಮತ್ತು ಮೇಲಿನ ಎಲ್ಲವೂ ಅಂತಿದೆ. ಅವಾಗೆಲ್ಲ ಜಾಸ್ತಿ ಇದ್ದಿದ್ದು ಎತ್ತಿನ ಗಾಡಿಗಳನ್ನೇ ಅವರು ಸೊ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲಿಕ್ಕೆ ಅದನ್ನು ಬಳಸ್ತಾ ಇದ್ರು ಅಂತ. ಸಿಂಧೂ ಬಯಲಿನ ನಾಗರಿಕತೆಯ ಬಹುಮುಖ್ಯ ಲಕ್ಷಣ ಯಾವುದು ಅಂತ. ಸುಟ್ಟ ಇಟ್ಟಿಗೆ ಕಟ್ಟಡಗಳು, ಕಾಳು ಮತ್ತು ಆಹಾರ ಧಾನ್ಯಗಳ ಸಂಗ್ರಹಣೆಗಾಗಿ ಆರಾಧನಾ ಕಟ್ಟಡಗಳು, ಕಲೆ ಮತ್ತು ವಾಸ್ತುಶಿಲ್ಪ. ಬಹುಲಕ್ಷಣ ಭಾಳ ಪ್ರಧಾನವಾದಂಥ ಮುಖ್ಯ ಲಕ್ಷಣ ಯಾವುದಪ್ಪ ಅಂದರೆ ಸುಟ್ಟ ಇಟ್ಟಿಗೆಯಿಂದ ಕಟ್ಟಡಗಳು ನಿರ್ಮಾಣವಾಗಿದ್ದವು ಅಂತ. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. ಸಿಂಧೂ ಬಯಲಿನ ಜನರು ಕೆಳಗಿನವುಗಳಲ್ಲಿ ಯಾವ ಪ್ರಾಣಿಯನ್ನು ಗೌರವಾಧಾರದಿಂದ ಕಾಣ್ತಾ ಇದ್ರು ಅಂತ. ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಮತ್ತು ಅದರ ಮೇಲೆ ತುಂಬ ಅಭಿಮಾನವನ್ನು ಇಟ್ಟಿದ್ರು ಅಂತ. ದಟ್ ಈಸ್ ಎತ್ತು, ಹಸು, ಗರುಡ ಮತ್ತು ಹದ್ದು ಅಂತಿದೆ. ದಟ್ ಈಸ್ ಎತ್ತಿಗೆ ಅಂತ. ಎತ್ತಿಗೆನೇ ಅವರು ಜಾಸ್ತಿ ಪ್ರಾಮುಖ್ಯತೆಯನ್ನೇ ಕೊಡ್ತಾ ಇದ್ರು ಮತ್ತು ಅದನ್ನು ತುಂಬ ಗೌರವದಿಂದ ಕಾಣ್ತಾ ಇದ್ರು ಅಂತ. ಸೊ ನೆಕ್ಸ್ಟು 26ನೇ ಪ್ರಶ್ನೆ ನೋಡೋಣ ಈಗ. ಪ್ರಾಚೀನ ನಾಗರಿಕತೆಯೊಂದಿಗೆ ಸಿಂಧೂ ಬಯಲಿನ ನಾಗರಿಕತೆಯು ಸಂಯೋಜಿತಗೊಂಡಿರುವುದು. ಸೊ ಏನಕ್ಕೆ ಅಂತ. ಇದು ಪುರಾತನವಾದದ್ದು. ಈ ನಾಗರಿಕತೆಯ ಜನರಿಗೆ ಲೋಹದ ಬಳಕೆ ತಿಳಿದಿತ್ತು. ಇದು ನಗರ ನಾಗರಿಕತೆ. ಇದು ತನ್ನದೇ ಆದ ಲಿಪಿಯನ್ನು ಹೊಂದಿದೆ ಅಂತಿದೆ. ಸೊ ಈ ಪ್ರಾಚೀನ ನಾಗರಿಕತೆಯೊಂದಿಗೆ ಸಿಂಧೂ ಬಯಲಿನ ನಾಗರಿಕತೆಯು ಏನಕ್ಕೆ ಸಂಯೋಜನೆಯಾಗಿದೆ ಅಂದರೆ ಅದೊಂದು ನಗರ ನಾಗರಿಕತೆಯಾಗಿರುತ್ತೆ. ಹಾಗಾಗಿ ಆಪ್ಷನ್ 3 ಬಂದು ರೈಟ್ ಆನ್ಸರು. ನೆಕ್ಸ್ಟು 27ನೇ ಪ್ರಶ್ನೆ ಬರೋಣ ಈಗ. ಕ್ವಶನ್ ನಂಬರ್ 27 ಈಗ. ಸೊ ಹಿಯರ್ ವಿ ಗೋ. ಮೊಹೆಂಜೋದಾರೊವಿಗೆ ಸಮರ್ಥಕವಾಗಿದ್ದ ಪದ ಯಾವುದು ಅಂತ. ಮೊಹೆಂಜೋದಾರೊವಿಗೆ ಸಮರ್ಥಕವಾಗಿದ್ದಂಥ ಪದ ಯಾವುದು. ವಾಸಿಸುವವರ ದಿಬ್ಬ, ಹೆಸರುವಾಸಿಯಾದ ದಿಬ್ಬ, ಸತ್ತವರ ದಿಬ್ಬ, ಬದುಕುಳಿದವರ ದಿಬ್ಬ ಅಂತ. ಸೊ ಅದನ್ನು ದಟ್ ಈಸ್ ಸತ್ತವರ ದಿಬ್ಬ ಅಂತಲೂ ಹೇಳ್ತಾರೆ, ಮಡಿದವರ ದಿಬ್ಬ ಅಂತಲೂ ಹೇಳ್ತಾರೆ. ಸೊ ಮೊಹೆಂಜೋದಾರೊವಿಗೆ ರಿಲೇಟೆಡ್ ಆಗಿ ಸಮಾನಾರ್ಥಕವಾಗಿದ್ದಂಥ ಒಂದು ಪದ ಯಾವುದಪ್ಪ ಅಂದರೆ ಅದು ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ ಅಂತ ಹೇಳ್ತಾ ಇದ್ರು. ನೆಕ್ಸ್ಟು ಹರಪ್ಪ ನಾಗರಿಕತೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದ ನಗರಗಳೆಂದರೆ. ಹರಪ್ಪ ನಾಗರಿಕತೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದಂಥ ನಗರಗಳೆಂದರೆ ಮೊಹೆಂಜೋದಾರೋ ಮತ್ತು ಹರಪ್ಪ, ಕಾಲಿಬಂಗನ್ ಮತ್ತು ಲೋಥಾಲು, ರೂಪ್ರಾರ್ ಮತ್ತು ರಂಗೂಪುರು, ಲೋಥಾಲ್ ಮತ್ತು ರೂಪ್ರಾರ್ ಅಂತ ಇದೆ. ಜಾಸ್ತಿ ಪಾಪ್ಯುಲೇಷನ್ ಇದ್ದಿದ್ದು ಅಂದರೆ ಮೊಹೆಂಜೋದಾರೋ ಮತ್ತು ಹರಪ್ಪದಲ್ಲೇ ತುಂಬ ಜನ ಅಲ್ಲಿ ವಾಸವಾಗಿರುವಂಥ ಆ ಒಂದು ಕಾಲಘಟ್ಟದಲ್ಲಿ. ಈ ಕೆಳಕಂಡ ಯಾವುದು ವೇದಗಳ ಭಾಗವಲ್ಲ ಅಂತಿದೆ ಇಲ್ಲಿ. ಈ ಕೆಳಕಂಡ ಯಾವುದು ವೇದಗಳ ಭಾಗವಲ್ಲ. ಸಂಹಿತೆಗಳು, ಬ್ರಾಹ್ಮಣಗಳು, ಉಪನಿಷತ್ತುಗಳು ಮತ್ತು ಪುರಾಣಗಳು ಅಂತಿದೆ. ಸೊ ಪುರಾಣಗಳು ವೇದಗಳ ಭಾಗವಲ್ಲ ಅಂತಕ್ಕಂಥದ್ದು ರೈಟ್ ಆನ್ಸರ್ ಅದಕ್ಕೆ. ಆ ಒಂದು ಕಾಲಘಟ್ಟದಲ್ಲಿ ಆ ನಾಗರಿಕತೆಗೆ ಸಂಬಂಧಪಟ್ಟ ಹಾಗೆ. ಸ್ವಾತಂತ್ರ್ಯ ನಂತರ ಭಾರತದ ಯಾವ ಪ್ರದೇಶದಲ್ಲಿ ಹರಪ್ಪಂದರ ಕೇಂದ್ರಗಳು ದೊರೆತಿವೆ ಅಂತ. ಆಫ್ಟರ್ ಫ್ರೀಡಮ್ಮು ಗುಜರಾತು, ರಾಜಸ್ಥಾನ, ಪಂಜಾಬ್ ಮತ್ತು ಹರಿಯಾಣ, ಉತ್ತರ ಪ್ರದೇಶದ ವಾಯುವ್ಯ ಅಂತಿದೆ. ಸೊ ಆಪ್ಷನ್ 1 ಇದೆಯಲ್ಲ ಗುಜರಾತ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಕಂಡ ಯಾವ ವಸ್ತು ಸಿಂಧೂ ಬಯಲಿನಲ್ಲಿ ದೊರೆತಿಲ್ಲ ಅಂತ. ಈ ಕೆಳಕಂಡ ಯಾವ ವಸ್ತು ಸಿಂಧೂ ಬಯಲಿನಲ್ಲಿ ದೊರೆತಿಲ್ಲ. ಸಾಸಿವೆ, ಬಾರ್ಲಿ, ಕಬ್ಬು ಮತ್ತು ಎಳ್ಳು. ಸೊ ಕಬ್ಬು ಅಂತಕ್ಕಂಥದ್ದು ದೊರೆತಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಪುರಾವೆಗಳಿಲ್ಲ. ಹಾಗಾಗಿ ಆಪ್ಷನ್ 3 ಇದೆಯಲ್ಲ ಕಬ್ಬು, ಅದು ರೈಟ್ ಆನ್ಸರ್. ಇನ್ನುಳಿದಂತೆ ಸಾಸಿವೆ, ಬಾರ್ಲಿ ಮತ್ತು ಎಳ್ಳು ಇವೆಲ್ಲವೂ ಕೂಡ ಸಿಂಧೂ ಬಯಲಿನಲ್ಲಿ ಸಿಕ್ಕಂಥ ಕೆಲವೊಂದು ಪದಾರ್ಥಗಳು, ಇವೆಲ್ಲವೂ ಕೂಡ ಆಹಾರ ಪದಾರ್ಥಗಳು. ಸೊ ನೆಕ್ಸ್ಟು 32ನೇ ಪ್ರಶ್ನೆ ಬರೋಣ ಈಗ. ಸಿಂಧೂ ಬಯಲಿನ ನಾಗರಿಕತೆಯು ಕೆಳಗಿನ ಯಾರೊಂದಿಗೆ ಸಂಬಂಧವನ್ನು ಹೊಂದಿದೆ ಅಂತ. ಸರ್ ಕನ್ನಿಂಗ್ಹ್ಯಾಮು, ಸರ್ ಮಾರ್ಟಿಮರ್ ವೀಲರ್, ಸರ್ ವಿನ್ಸೆಂಟ್ ಸ್ಮಿತ್ತು, ಆರ್ ಸ್ಮಿತ್ ಅಂತ ಇದೆ. ಸೊ ಸರ್ ಮಾರ್ಟಿಮರ್ ವೀಲರ್ ಅಂತ. ಸೊ ಅವ್ರ ಜೊತೆಗೆ ಈ ನಾಗರಿಕತೆ ಅಂತಕ್ಕಂಥದ್ದು ಸಂಬಂಧವನ್ನು ಹೊಂದಿದೆ ಅಂತ. ಸೊ ಮೇ ಬಿ ಅದರ ಅರ್ಥ ಏನು ಅಂದರೆ ಆ ನಾಗರಿಕತೆಯ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಇತಿಹಾಸವನ್ನು ಕಲೆ ಹಾಕಿರ್ತಾರೆ, ಅದ್ರ ಬಗ್ಗೆ ಸಂಶೋಧನೆಯನ್ನು ಮಾಡಿರ್ಬೋದು. ಸೊ ದಟ್ ಈಸ್ ವೈ ಅವ್ರ ಜೊತೆಗೆ ಈ ಸಿಂಧೂ ಬಯಲಿನ ನಾಗರಿಕತೆ ಅಂತಕ್ಕಂಥದ್ದು ಸಂಬಂಧವನ್ನು ಹೊಂದಿದೆ ಅಂತ ನಾವು ಹೇಳ್ಬೋದು. ಸರ್ ಮಾರ್ಟಿಮರ್ ವೀಲರ್ ಅಂತ ಅವರ ಹೆಸರು, ಒಬ್ಬ ಇತಿಹಾಸಕಾರರು. ಭಾರತದ ಯಾವ ಭಾಗದಲ್ಲಿ ಸಿಂಧೂ ಬಯಲಿನ ನಾಗರಿಕತೆಯು ಕಂಡುಬಂದಿದೆ ಅಂತ. ಯಾವ ಒಂದು ಭಾಗದಲ್ಲಿ ಅಂತ. ಭಾರತದ ಪೂರ್ವ ಭಾಗ, ಪಶ್ಚಿಮ ಭಾಗ, ದಕ್ಷಿಣ ಭಾಗ, ಉತ್ತರ ಭಾಗ. ಆಪ್ಷನ್ ಸೆಕೆಂಡ್ ಇದೆಯಲ್ಲ ಈಸ್ಟು ಸೈಡಲ್ಲಿ ಭಾರತದ ಸಿಂಧೂ ಬಯಲಿನ ನಾಗರಿಕತೆ ಕಂಡುಬರುತ್ತೆ ಅಂತ. ಭಾರತದ ಪಶ್ಚಿಮ ಭಾಗ, ವೆಸ್ಟಲ್ಲಿ ಅದು ವೆಸ್ಟ್ ಸೈಡಲ್ಲಿ ಕಂಡುಬರುವಂಥದ್ದು. ಸೊ ವಿಲ್ ಗೋ ಫಾರ್ವರ್ಡ್. ನಾವು ವೇರ್ ಇಂಟು ದ ಕ್ವಶನ್ ನಂಬರ್ 34. ಕೆಳಗಿನವುಗಳಲ್ಲಿ ನಂತರದ ಹಿಂದೂ ಧರ್ಮದಲ್ಲಿ ವ್ಯಕ್ತವಾಗದಿರುವ ಹರಪ್ಪ ಜನರ ದೇವತೆ ಯಾವುದು ಅಂತ. ಕೆಳಗಿನವುಗಳಲ್ಲಿ ನಂತರದ ಹಿಂದೂ ಧರ್ಮದಲ್ಲಿ ವ್ಯಕ್ತವಾಗದಿರುವ ಹರಪ್ಪ ಜನರ ದೇವತೆ ಯಾರು ಅಂತ ಕೇಳಿದರೆ. ಸೊ ಪಶುಪತಿ ದೇವ, ಸಪ್ತ ತಾಯಂದಿರು, ಮಿಶ್ರವಾದ ಸೃಷ್ಟಿತ ವಸ್ತು, ಪುರಾಣ ಪ್ರಸಿದ್ಧವಾದ ಕಾಡು ಕುದುರೆ ಪ್ರಾಣಿ ಅಂತ ಇದೆ. ಹಾಗಾಗಿ ಆಪ್ಷನ್ 4 ಇದೆಯಲ್ಲ ಪುರಾಣ ಪ್ರಸಿದ್ಧವಾದ ಕಾಡು ಕುದುರೆ ಪ್ರಾಣಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 35ನೇ ಪ್ರಶ್ನೆ ಬರೋಣ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ದಟ್ ಈಸ್ ಹರಪ್ಪ ಜನರು ಸಾಮಾನ್ಯವಾಗಿ ಬಳಸುತ್ತಿದ್ದ ಗೃಹ ಕೃತ್ಯದ ಪಾತ್ರೆಗಳನ್ನು ಇದರಿಂದ ತಯಾರಿಸ್ತಿದ್ರು ಅಂತ. ಹರಪ್ಪ ಜನರು ಸಾಮಾನ್ಯವಾಗಿ ಬಳಸುತ್ತಿದ್ದ ಗೃಹ ಕೃತ್ಯದ ಪಾತ್ರೆಗಳನ್ನು ಇದರಿಂದ ತಯಾರಿಸುತ್ತಿದ್ದರು. ಕಲ್ಲು, ಕಬ್ಬಿಣ, ಜಡಿಮಣ್ಣಿಂದ ಮತ್ತು ತಾಮ್ರ ಅಂತಿದೆ ಇಲ್ಲಿ. ಸೊ ಯಾವುದರಿಂದ ತಯಾರು ಮಾಡ್ತಾಯಿದ್ರು ಅಂದರೆ ಜಡಿಮಣ್ಣಿಂದ ಅವರು ಗೃಹಕ್ಕೆ ಬೇಕಾದಂಥ
ಒಂದು ಪಾತ್ರೆಯನ್ನು ಅವ್ರು ತಯಾರು ಮಾಡ್ತಾಯಿದ್ರು ಅಂತ. ಸೊ 36ನೇದು, ಸಿಂಧೂ ಬಯಲಿನ ಜನರಿಗೆ ಈ ಕೆಳಕಂಡ ಯಾವ ಪ್ರಸಾದನ ಮತ್ತು ಕಾಂತಿ ವರ್ಧಕ ವಸ್ತು ತಿಳಿದಿರಲಿಲ್ಲ ಅಂತ. 4ನೇದು, ತಾಮ್ರದ ಕನ್ನಡಿ, ದಂತದ ಬಾಚಣಿಕೆ, ಹೊಳೆಯುವ ನೀಲಿ, ಛಾಯೆಯ ಕಡ್ಡಿ ಮತ್ತು ಕೇಶದ ಬಣ್ಣ ಅಂತಿದೆಯಲ್ಲ. ಸೊ ಕೇಶದ ಬಣ್ಣದ ಬಗ್ಗೆ ಅವರಿಗೆ ಅಷ್ಟೊಂದು ತಿಳಿದಿರಲಿಲ್ಲ ಅಂತ. ಇರಾನಿನ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಹರಪ್ಪಂದರ ಕೇಂದ್ರ ಯಾವುದು ಅಂತ. ಇರಾನಿನ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಹರಪ್ಪಂದರ ಕೇಂದ್ರ ಸುರ್ಕೋಟ್ನ, ಸುಕ್ತಗೆಂದಾರು, ಕೋಟ್ಲಾ ನಿಹಂಕಾನು ಮತ್ತು ಆಲಂಗೀರ್ಪುರ ಅಂತಿದೆ ಇಲ್ಲಿ. ಹಾಗಾಗಿ ಸೊ ಇರಾನ್ನ ಗಡಿ ಪ್ರದೇಶದಲ್ಲಿ ಇರತಕ್ಕಂಥ ಹರಪ್ಪಂದರ ಒಂದು ಸೆಂಟರ್, ಒಂದು ಪ್ಲೇಸು, ಹರಪ್ಪಂದರ ಕೇಂದ್ರ ಯಾವುದಪ್ಪ ಅಂದರೆ ಸುಕ್ತಗೆಂದಾರ್ ಅಂತಿದೆಯಲ್ಲ. ಆಪ್ಷನ್ ಸೆಕೆಂಡ್, ಇಟ್ ಇಸ್ ರೈಟ್ ಆನ್ಸರ್ ಅದು. ಸೊ ನೆಕ್ಸ್ಟು 38ನೇ ಪ್ರಶ್ನೆ ಬರೋಣ. ಕ್ವಶನ್ ನಂಬರ್ 38. ಸಿಂಧೂ ಬಯಲಿನ ಜನರಿಗೆ ಅಕ್ಕಿಯ ಉಪಯೋಗ ತಿಳಿದಿರಲಿಲ್ಲವೆಂದು ಕಂಡುಹಿಡಿದವರು ಯಾರು ಅಂತ. ಅಕ್ಕಿ ಬಗ್ಗೆ ಅವರಿಗೆ ಮಾಹಿತಿನೇ ಇರಲಿಲ್ಲ ಅಂತ ಯಾರು ಫಸ್ಟು ಡಿಸ್ಕವರ್ ಮಾಡ್ತಾರೆ ಇದನ್ನು ಅಂತ. ಡಾಕ್ಟರ್ R.S. ಶರ್ಮಾ, V.L. ಭಾಷ್ಯಂ, M. ವೀಲರ್, ಸೊ R.C. ಮಜುಂದಾರ್ ಅಂತ ಇದೆ. ಫಸ್ಟು ಅದನ್ನು ಕಂಡುಹಿಡಿದಿದ್ದು ಡಾಕ್ಟರ್ V.L. ಭಾಷ್ಯಂ ಅಂತಕ್ಕಂಥವ್ರು. ಸಿಂಧೂ ಬಯಲಿನ ಜನರು ತಿಳಿಯದಿದ್ದ ವಸ್ತು ಅಂತ, ಅವರಿಗೆ ಪರಿಚಯ ಇಲ್ಲದಿರತಕ್ಕಂಥ ವಸ್ತು ಯಾವುದಾಗಿತ್ತು ಅಂತ. ಹತ್ತಿ, ಬಾರ್ಲಿ, ಗೋಧಿ, ತಂಬಾಕು. ಖಂಡಿತವಾಗಲೂ ತಂಬಾಕಿನ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಅವಾಗ ಅವರಿಗೆ. ಸಿಂಧೂ ಬಯಲಿನ ಮುದ್ರಿಕೆಗಳನ್ನು ಯಾವ ವಸ್ತುವಿನಿಂದ ಮಾಡಲಾಗಿದೆ ಅಂತ. ಬೂದಿ ಹಸಿರು ಬಣ್ಣದ ಸಾಬೂನು ಕಲ್ಲು, ತಾಮ್ರ, ಜೇಡಿ ಮಣ್ಣು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಇದೆ. ಸೊ ಮೊದಲನೇದು ಬೂದು ಹಸಿರು ಬಣ್ಣದ ಸಾಬೂನು ಕಲ್ಲಿಂದ ಸಿಂಧೂ ಬಯಲಿನ ಮುದ್ರಿಕೆಗಳನ್ನು ಅಲ್ಲಿ ಆ ಟೈಮಲ್ಲಿ ಮಾಡ್ತಾಯಿದ್ರು ಅಂತ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 41 ನೋಡೋಣ ಈಗ. ಸೊ ದಟ್ ಈಸ್ ಕೆಳಗಿನವುಗಳಲ್ಲಿ ಯಾವ ಪ್ರದೇಶವು ಹರಪ್ಪ ಪೂರ್ವ ನಾಗರಿಕತೆಯಲ್ಲಿ ಇರುವುದಿಲ್ಲ ಅಂತ. ಹರಪ್ಪ ಪೂರ್ವ ನಾಗರಿಕತೆಯಲ್ಲಿ ಇಲ್ಲದಿರತಕ್ಕಂಥ ಪ್ರದೇಶ ಯಾವುದಿತ್ತು ಅಂತ ಅವಾಗ. ಸೊ ರಂಗೂಪುರ, ಕೋಟ್ ದಿಜಿ, ಕಾಲಿಬಂಗನು ಮತ್ತು ಹರಪ್ಪ ಅಂತಿದೆ. ದ ವೆರಿ ಫಸ್ಟ್ ಆಪ್ಷನ್ ಇದೆಯಲ್ಲ ರಂಗ್ಪುರ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಈ ಒಂದು ಪ್ರದೇಶ ಹರಪ್ಪ ಪೂರ್ವ ನಾಗರಿಕತೆಯಲ್ಲಿ ಇರಲಿಲ್ಲ ಅಂತ. ಹರಪ್ಪ ಜನರಿಂದ ಬಳಸಲ್ಪಡದೇ ಇದ್ದಂಥ ಆಯುಧಗಳು ಯಾವುವೆಂದರೆ ಬಾಣ ಮತ್ತು ಕತ್ತಿಗಳು, ಕಟಾರಿ ಮತ್ತು ಈಟಿ, ರಾಜದಂಡ ಮತ್ತು ನೌಕೆಗಳು, ವ್ಯಾಘ್ರನಖ ಮತ್ತು ವಿಷಪೂರಿತ ಬಾಣ ಅಂತಿದೆ. ಆಪ್ಷನ್ 4 ಇದೆಯಲ್ಲ ವ್ಯಾಘ್ರನಖ ಮತ್ತು ವಿಷಪೂರಿತ ಬಾಣ ಅಂತ. ಇದು ಹರಪ್ಪ ಜನರಿಂದ ಬಳಸಲ್ಪಡದೇ ಇರತಕ್ಕಂಥ ಆಯುಧಗಳು. ಹರಪ್ಪ ಮತ್ತು ಮೊಹೆಂಜೋದಾರೋ ಮನೆಗಳು ಯಾವ ಬಗೆಯಾಗಿದ್ದು ಅಂದರೆ ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿತ್ತು ಅಂತ. ಅದನ್ನು ಏಕಚಾವಣಿ ಮಾತ್ರ, ದ್ವಿಚಾವಣಿ, ಬಹುಮಹಡಿ, ಸಿಮೆಂಟ್ ಮತ್ತು ಉಕ್ಕಿನಿಂದ ನಿರ್ಮಾಣ ಅಂತ. ಅದು 2 ಚಾವಣಿಗಳಿಂದ ಅದು ನಿರ್ಮಾಣವಾಗಿತ್ತು ಅಂತ. ಸೊ ಹರಪ್ಪ ಮತ್ತು ಮೊಹೆಂಜೋದಾರದ ಅಲ್ಲಿ ನಿರ್ಮಾಣವಾಗಿದ್ದಂಥ ಮನೆಗಳು. ಸೊ 44, ಮಹಿಳೆಯರು ಸಾಮಾನ್ಯವಾಗಿ ಬಳಸುತ್ತಿದ್ದ ಅಲಂಕಾರಿಕ ಒಡವೆ ಯಾವುದಾಗಿತ್ತು ಅಂತ. ಮಹಿಳೆಯರು ಸಾಮಾನ್ಯವಾಗಿ ಬಳಸುತ್ತಿದ್ದ ಅಲಂಕಾರಿಕ ಉಡುಗೆಗಳು ಯಾವುದಾಗಿತ್ತು. ಕೈಕಡ್ಗ, ಕಿವಿಯೋಲೆ, ಕುತ್ತಿಗೆ ಸರ. ಕುತ್ತಿಗೆ ಸರ ಅಂದರೆ ಅದು ಕಂಠಹಾರ ಅಂತ ಹೇಳ್ತಾರೆ ಈಗ, ಮತ್ತು ಉಂಗುರ. ಸೊ ಆಪ್ಷನ್ 3 ಇದೆಯಲ್ಲ. ಸೊ ಅಂದಿನ ನಾಗರಿಕತೆಯ ಮಹಿಳೆಯರು ಬಳಸುತ್ತಿದ್ದಂಥ ಅಲಂಕಾರಿಕ ಉಡುಗೆ ಅಂದರೆ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಕುತ್ತಿಗೆ ಸರವನ್ನು, ಅಂದರೆ ಆ ಕಂಠಹಾರವನ್ನು ಅವಾಗಲೇ ಅವರು ಯೂಸ್ ಮಾಡ್ತಿದ್ರು. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇತ್ತು ಅಂತ ನಮಗೆ ಅರ್ಥ ಮಾಡ್ಕೊಳ್ಬೇಕು ಇದನ್ನು. ಸೊ 45 ಕ್ವಶನ್ ಈಗ. ಈ ಕೆಳಗಿನವುಗಳಲ್ಲಿ ಯಾವುದರ ಕುರುಹು ಸಿಂಧೂ ನದಿ ಕಣಿವೆಯಲ್ಲಿ ಕಂಡು ಬಂದಿಲ್ಲ ಅಂತ. ಕಂಡು ಬಂದಿರತಕ್ಕಂಥ ಒಂದು ಕುರುಹು ಸಿಂಧೂ ನದಿ ಒಂದು ಕಣಿವೆ ಪ್ರದೇಶದಲ್ಲಿ ಅಂತ. ಸೊ ಗೋಧಿ, ಬಾರ್ಲಿ, ಕಬ್ಬು, ಸೀಸಮಮ್ ಅಂತ ಇದೆ. ಆಪ್ಷನ್ 3 ಇದೆಯಲ್ಲ, ಆ ಕಬ್ಬಿನ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಮತ್ತು ಇದ್ರ ಬಗ್ಗೆ ಯಾವುದೇ ರೀತಿಯ ಕುರುಹುಗಳು ಕೂಡ ಅಲ್ಲಿ ಸಿಂಧೂ ಕಣಿವೆಯ ಒಂದು ಪ್ರದೇಶದಲ್ಲಿ ಕಂಡು ಬರಲಿಲ್ಲ ಅಂತ. ಸೊ ನೆಕ್ಸ್ಟು 46 ನೋಡೋಣ ಈಗ. ಸಿಂಧೂ ಜನರು ತಮ್ಮ ವಿರಾಮದ ವೇಳೆಯನ್ನು ಕಳೆಯಲು ಬಳಸುತ್ತಿದ್ದ ಅತಿ ಪ್ರಿಯವಾದ ವಿಧಾನ ಯಾವುದಾಗಿತ್ತು ಅಂತ. ಸಿಂಧೂ ಜನ ತಮ್ಮ ವಿರಾಮದ ವೇಳೆಯನ್ನು ಕಳೆಯಲು ಬಳಸುತ್ತಿದ್ದ ಅತಿ ಪ್ರಿಯವಾದ ವಿಧಾನ ಯಾವುದಾಗಿತ್ತು. ಜೂಜಾಟ, ಬೇಟೆ, ನೃತ್ಯ ಮತ್ತು ಎಲ್ಲವೂ ಸರಿ ಅಂತಿದೆ. ಎಲ್ಲವನ್ನ ಅವರು ಮಾಡ್ತಾಯಿದ್ರು. ಸೊ ಜೂಜಾಡೋದು, ಬೇಟೆ ಆಡೋದು ಮತ್ತು ನೃತ್ಯವನ್ನು ಮಾಡ್ತದ್ದು. ಸೊ ಇಷ್ಟು ನೃತ್ಯ ಅಂದರೆ ಅವರು ಒಂಥರ ಅವರ ಏನು ಮಾಡೋದು, ಅದು ಫ್ರೀ ಟೈಮಲ್ಲಿ ಇವೆಲ್ಲವನ್ನು ಆಟಗಳನ್ನು ಆಡೋದ್ರ ಮುಖಾಂತರವಾಗಿ ಅವರು ರಿಲ್ಯಾಕ್ಸನ್ನು ಪಡಿತಾಯಿದ್ರು ಅಂತ. ನೆಕ್ಸ್ಟು ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಯು ಲಭ್ಯವಿರುವ ಐತಿಹಾಸಿಕ ಅಂಶವನ್ನು ಸೂಚಿಸುವುದಿಲ್ಲ. ಇದು ಅತ್ಯಂತ ಪ್ರಾಚೀನ ಹಿಂದೂ ಸಂಸ್ಕೃತಿ. ಇದು ವೇದಗಳ ಕಾಲದ ನಾಗರಿಕತೆಗೆ ಹತ್ತಿರವಾದದ್ದು. ಇದು ಮೆಸೊಪಟೋಮಿಯಾದೊಂದಿಗೆ ಸಂಬಂಧ ಹೊಂದಿದೆ. ಇದೊಂದು ದ್ರಾವಿಡ ಸಂಸ್ಕೃತಿ ಅಂತಿದೆ. ಇದು ವೇದಗಳ ಕಾಲದ ನಾಗರಿಕತೆಗೆ ಹತ್ತಿರವಾದಂತಿದೆಯಲ್ಲ ಅದು ಸೊ ಲಭ್ಯವಿರ್ತಕ್ಕಂಥ ಐತಿಹಾಸಿಕ ಅಂಶವನ್ನು ಸೂಚಿಸೋದಿಲ್ಲ ಅಂತ. ಅದು ಅಷ್ಟು ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ ಅಂತ ಒಂದು ಪಾಯಿಂಟನ್ನು. 48, ಕೆಳಗಿನ ಯಾವ ಸ್ಥಳದಲ್ಲಿ ಇತ್ತೀಚಿನ ಸಂಶೋಧನೆಯ ಮೂಲಕ ಹರಪ್ಪ ಜನ ವೃತ್ತಿಯ 3 ಹಂತವನ್ನು ಗುರುತಿಸಲಾಗಿದೆ ಅಂತ. ಸೊ ರೋಜಾಯಿದಿ, ದೆಸಲ್ಪುರ, ಸುರ್ಕುರಡ ಮತ್ತು ಎಲ್ಲವೂ ಅಂತಿದೆ. ಆಪ್ಷನ್ 3 ಇದೆಯಲ್ಲ ಸುರ್ಕುರಡ ಅಂತ. ಸೊ ಅಲ್ಲಿ ಇತ್ತೀಚಿನ ಸಂಶೋಧನೆಯ ಮೂಲಕವಾಗಿ ಹರಪ್ಪ ಜನರ ವೃತ್ತಿಯ 3 ಹಂತಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಅಂತ ಗುರುತು ಮಾಡಿದ್ದಾರೆ ಅಂತ. ಸೊ ವಿಲ್ ಗೋ ಫಾರ್ವರ್ಡ್ ಕ್ವಶನ್ ನಂಬರ್ 49 ನೋಡೋಣ ಈಗ. ಇಲ್ಲಿಯವರೆಗೂ ಉಳಿದುಕೊಂಡಿಲ್ಲದೆ ಇರುವ ಹರಪ್ಪ ಜನರ ಧಾರ್ಮಿಕ ನಂಬಿಕೆ ಯಾವುದು ಅಂತ. ಸ್ಟಿಲ್ ಇವತ್ತಿಗೂ ಇರತಕ್ಕಂಥದ್ದು ಒಂದು ರಿಲಿಜನ್, ಕಾನ್ಫಿಡೆಂಟ್ ಆಫ್ ಫೈತ್ ಏನು ಅಂತ ಅವ್ರದ್ದು. ಪಶುಪತಿ ಆರಾಧನೆ, ಅಸದೃಶ್ಯ ಶಕ್ತಿ, ಜಲತ ದೇವರ ಆರಾಧನೆ, ಪುನರ್ಜನ್ಮ ಶಕ್ತಿ ದೇವತೆ ಅಂತಿದೆ ಇಲ್ಲಿ. ಪುನರ್ಜನ್ಮ ಶಕ್ತಿ ದೇವತೆ. ಸೊ ಆಪ್ಷನ್ 4 ಇದೆಯಲ್ಲ
ಪುನರ್ಜನ್ಮ ಶಕ್ತಿ ದೇವತೆ ಅಂತ ದಟ್ ಈಸ್ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಹರಪ್ಪಾದ ಪಟ್ಟಣಗಳು ನಗರಗಳನ್ನು ಕೆಳಗಿನ ಯಾವ ಬಗೆಯಾಗಿ ವಿಂಗಡಿಸಲಾಗಿದೆ ಅಂತ. ಚೌಕ, ಲಂಬಾಕೃತಿ, ವೃತ್ತಾಕಾರ, ಅಷ್ಟಕೋನಾಕೃತಿ ಅಂತಿದೆ. ಸೊ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಲಂಬಾಕೃತಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. 51 ಈ ಕೆಳಕಂಡ ಯಾವ ಭಾಷೆಯನ್ನು ಇಂಡೋ ಆರ್ಯನ್ ಭಾಷೆ ಎಂದು ಕರೆಯಲಾಗಿದೆ. ಅವೆಸ್ತಾ, ಇಂಗ್ಲೀಷ್, ಅರೇಬಿಕ್ ಮತ್ತು ಪರ್ಷಿಯನ್. ಆಪ್ಷನ್ 3 ಇದೆಯಲ್ಲ ಅರೇಬಿಕ್ ಅಂತ, ಅದನ್ನು ಇಂಡೋ ಆರ್ಯನ್ ಭಾಷೆ ಅಂತ ನಾವು ಹೇಳ್ತೀವಿ ನೋಡಿ. ಇವೆಲ್ಲ ಕೇಳ್ಬೋದು ನಿಮಗೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟು. ಸೊ ಆರ್ಯನ್ನರು ಭಾರತಕ್ಕೆ ಬಂದಿದ್ದು ಆಕ್ರಮಣಕಾರರಾಗಿ, ನಿರಾಶ್ರಿತರಾಗಿ, ವಲಸೆಗಾರರಾಗಿ, ವ್ಯಾಪಾರಿಗಳು ಮತ್ತು ಅಲೆಮಾರಿಗಳಾಗಿ ಅಂತಿದೆ ಇಲ್ಲಿ. ಸೊ ಆಪ್ಷನ್ 3 ಇದೆಯಲ್ಲ ಆರ್ಯನ್ನರು ಭಾರತಕ್ಕೆ ಬಂದಿದ್ದು ಸೊ ಒಂದು ರೀತಿಯ ವಲಸೆಗಾರರಾಗಿ ಬರ್ತಾರೆ ಅವರು. 53ನೇ ಪ್ರಶ್ನೆ ಬರೋಣ ಈಗ. ಕ್ವಶನ್ ನಂಬರ್ 53. ಭಾರತಕ್ಕೆ ವಲಸೆ ಬರುವುದಕ್ಕಿಂತ ಮುಂಚೆ ಇಂಡೋ ಆರ್ಯನ್ನರು ಯಾವ ಇಂಡೋ ಯುರೋಪಿಯನ್ ಪಂಗಡವನ್ನು ಸೃಷ್ಟಿ ಮಾಡಿದ್ರು ಅಂತ. ಹಿಟೈಟು, ಟುಟಾರಿಯನ್ನು, ಇಂಡೋ ಇರಾನಿಯನು ಮತ್ತು ಲಿಥುವೇನಿಯನ್ ಅಂತ. ಆಪ್ಷನ್ 3 ಇದೆಯಲ್ಲ ದಟ್ ಈಸ್ ಇಂಡೋ ಇರಾನಿಯನ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 54ನೇ ಪ್ರಶ್ನೆ ನೋಡಿ ಈಗ. ಕ್ವಶನ್ ನಂಬರ್ 54. ಋಗ್ವೇದ ಸಂಸ್ಕೃತಿ ಪ್ರಮುಖವಾಗಿದ್ದ ಭಾಗ ಅಂತ. ಸಿಂಧು ಗಂಗಾ ನದಿಯ ಬಯಲು, ಪಂಜಾಬ್ ಮತ್ತು ದೆಹಲಿ ಪ್ರದೇಶ, ಸಿಂಧು ಬಯಲು, ಸ್ವತ್ ಮತ್ತು ಸಿಂಧು ನದಿಗಳ ನಡುವಿನ ಪ್ರದೇಶ ಅಂತಿದೆ. ಆಪ್ಷನ್ 2 ಇದೆಯಲ್ಲ ಪಂಜಾಬ್ ಮತ್ತು ದೆಹಲಿ ಪ್ರದೇಶ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಆರ್ಯನ್ನರ ವಿಸ್ತರಣಾ ನೀತಿಯನ್ನು ಹೆಚ್ಚಾಗಿ ಪ್ರೋತ್ಸಾಹಿಸಿದ ಅಂಶವೆಂದರೆ. ಪುರೋಹಿತ ವರ್ಗದವರ ಭೂದಾಹ, ಭಾರತದ ಮೂಲವಾಸಿಗಳು ಆತುರದಿಂದ ಹಿಂಬಿಟ್ಟಿದ್ದುದು, ಕಬ್ಬಿಣದ ಅತ್ಯಾಧುನಿಕ ಸಸ್ಯಗಳ ಬಳಕೆ, ಪ್ರವಾಹದಿಂದ ಕೊಚ್ಚುವುದ ಅರಣ್ಯಗಳು ಅಂತಿದೆ ಇಲ್ಲಿ. ಸೊ ಆಪ್ಷನ್ 3 ಇದೆಯಲ್ಲ ಕಬ್ಬಿಣದ ಅತ್ಯಾಧುನಿಕ ಸಸ್ಯಗಳ ಬಳಕೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 56. ಈ ಕೆಳಕಂಡ ಯಾವ ಪಂಗಡ ಉತ್ತರ ವೇದಗಳ ಕಾಲದಲ್ಲಿ ಇರಲಿಲ್ಲ ಅಂತ. ಭರತರು, ಕುರು, ಪಾಂಚಾಲರು ಮತ್ತು ವಿದೇಹಿಗಳು ಅಂತ ಇದೆ. ಸೊ ಉತ್ತರ ವೇದಗಳ ಕಾಲದಲ್ಲಿ ಇಲ್ಲದೇ ಇದ್ದಂಥ ಪಂಗಡ ಯಾವುದಪ್ಪ ಅಂದರೆ ಅದು ಭರತರು. ಇಟ್ಸ್ ರೈಟ್ ಆನ್ಸರು. ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 51 ನೋಡೋಣ ಈಗ. ಸೊ ವಿಚ್ ಒನ್ ಇಸ್ ರೈಟ್ ಅಂತ. ಇಸ್ 57. ಯಾವ ವೇದ ಮಂತ್ರಗಳು ಸಾಮಾನ್ಯವಾಗಿ ಆರ್ಯನ್ನರ ಪಂಗಡವಾದ ಸುರರು ಮತ್ತು ಆರ್ಯನ್ನೇತರ ದೊರೆ ನಡುವೆ ನಡೆದ ಹೋರಾಟವನ್ನು ಉಲ್ಲೇಖಿಸಿವೆ ಅಂತ. ಪುರಂದರ, ದಿವೋದಾಸ, ನಸತ್ಯ ಮತ್ತು ಮಿಟನ್ನಿ ಅಂತ. ಆಪ್ಷನ್ ಸೆಕೆಂಡ್ ಇದೆಯಲ್ಲ ದಿವೋದಾಸ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಪ್ರಸಿದ್ಧ ಗಾಯತ್ರಿ ಮಂತ್ರವನ್ನು ಒಳಗೊಂಡಂಥ ಒಂದು ಗ್ರಂಥ ಯಾವುದು ಅಂತ. ಸೊ ಯಾವ ಗ್ರಂಥದಲ್ಲಿ ಗಾಯತ್ರಿ ಮಂತ್ರವನ್ನು ನಾವು ನೋಡ್ಬೋದು. ಋಗ್ವೇದ, ಯಜುರ್ವೇದ, ಸಾಮವೇದ, ಸೊ ಬೃಹದ್ ಅರಣ್ಯಕ ಉಪನಿಷತ್ ಅಂತ ಇದೆ. ಸೊ ಅತ್ಯಂತ ಹಳೆಯ ವೇದ ಅಂತ ನಾವು ಯಾವುದಾದ್ರೂ ಹೇಳಿದ್ರೆ ಅದು ಯಾವುದಪ್ಪ ಅಂದರೆ ಋಗ್ವೇದ ಅಂತ. ಸೊ ಈ ಒಂದು ಋಗ್ವೇದದಲ್ಲೇ ಆ ಗಾಯತ್ರಿ ಮಂತ್ರವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗೋದು, ಆ ಒಂದು ಗ್ರಂಥವನ್ನು ನೋಡಲಿಕ್ಕೆ ಸಾಧ್ಯ ಆಗೋದು ಅಂತ. ಋಗ್ವೇದ ಕಾಲದಲ್ಲಿ ನಮೂದಿಸಿರತಕ್ಕಂಥ ಸಾಮಾನ್ಯ ಅಪರಾಧ ಯಾವುದಪ್ಪ ಅಂತ. ಅಲ್ಲಿ ಏನು ಅಪರಾಧ ಇದೆ ಅಂತ, ಸಾಮಾನ್ಯವಾದಂಥ ಒಂದು ಅಪರಾಧ ಕೊಲೆ, ಅಪಹರಣ, ದನಕರುಗಳ ಕಳವು ಮತ್ತು ದರೋಡೆ ಅಂತ. ಸೊ ದನಕರುಗಳನ್ನು ಕಳ್ತನ ಮಾಡೋದಿದೆಯಲ್ಲ ಅದು ಒಂದು ಸಾಮಾನ್ಯವಾದಂಥ ಅಪರಾಧವಾಗಿತ್ತು ಅಂತ ಋಗ್ವೇದ ಕಾಲದಲ್ಲಿ. ಸೊ ಇನ್ನು 60ನೇ ಪ್ರಶ್ನೆ ಕಡೆ ನಾವು ಗಮನ ಹರಿಸೋದಾದರೆ, ದಕ್ಷಿಣ ಭಾರತದಲ್ಲಿ ಆರ್ಯನ್ನರ ಸಂಸ್ಕೃತಿಯನ್ನು ಹರದಂಥ ಮುನಿ ಯಾರು ಅಂತ. ದಕ್ಷಿಣ ಭಾರತದಲ್ಲಿ ಆರ್ಯನ್ನರ ಸಂಸ್ಕೃತಿಯನ್ನು ಹರದಂಥ ಮುನಿ ಯಾರು. ವಿಶ್ವಾಮಿತ್ರ, ಅಗಸ್ತ್ಯ, ವಸಿಷ್ಠ ಮತ್ತು ಯಜ್ಞವಲ್ಲೆ ಅಂತಿದೆ ಇಲ್ಲಿ. ಬಟ್ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಅಗಸ್ತ್ಯ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಋಗ್ವೇದದ ಕಾಲದಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ಸರ್ಕಾರವನ್ನು ಕಾಣ್ತೇವೆ ಅಂತ. ಪಾರ್ಲಿಮೆಂಟರಿ ಮಾದರಿಯ ಸರ್ಕಾರ, ಅಧ್ಯಕ್ಷ ಮಾದರಿಯ ಸರ್ಕಾರ, ಸೈನ್ಯಾಧಿಕಾರಿಗಳ ಸರ್ವಾಧಿಕಾರ ಅಥವಾ ವಂಶ ಪಾರಂಪರ್ಯ ರಾಜ್ಯಪ್ರಭುತ್ವ ಅಂತಿದೆ ಇಲ್ಲಿ. ಸೊ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಅಧ್ಯಕ್ಷ ಮಾದರಿಯ ಸರ್ಕಾರ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. 62. ಋಗ್ವೇದದಲ್ಲಿರತಕ್ಕಂಥ ಪುರುಷ ಸೂಕ್ತವು ಯಾವುದನ್ನು ಒಳಗೊಂಡಿದೆ ಅಂತ. ಪುರುಷ ಸೂಕ್ತ ಎಲ್ಲಿ ಬರುತ್ತೆ ಅಂದರೆ ಋಗ್ವೇದ, ಅದು ಏನನ್ನು ಯಾವುದನ್ನು ಒಳಗೊಂಡಿದೆ ಅಂತ. ಸೊ ರುದ್ರನನ್ನು ಹೊಗಳಿ ಹೇಳಿರ್ತಕ್ಕಂಥ ಮಂತ್ರಗಳು, ಉಷಾಳನ್ನು ಹೊಗಳಿ ಹೇಳಿರ್ತಕ್ಕಂಥ ಮಂತ್ರಗಳು, ವಿಶ್ವದ ಉದಯದ ಬಗ್ಗೆ ಹೇಳಿರ್ತಕ್ಕಂಥ ಮಂತ್ರಗಳು, ಅಶ್ವಮೇಧ ಯಾಗ ಮಾಡಲಿಕ್ಕೆ ಇರುವ ನಿಯಮಗಳು ಅಂತಿದೆ. ಸೊ 100% ಅದು ರುದ್ರನನ್ನು ಹೊಗಳಿ ಹೇಳಿರ್ತಕ್ಕಂಥ ಮಂತ್ರಗಳು ಜಾಸ್ತಿ ಇದೆ ಅಲ್ಲಿ ಆ ಪುರುಷ ಸೂಕ್ತದಲ್ಲಿ. ಹಾಗಾಗಿ ಆಪ್ಷನ್ 1 ಇದೆಯಲ್ಲ ಅದು ಸೊ ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. 63ನೇ ಪ್ರಶ್ನೆ ಬರೋಣ ಈಗ. ಸೊ ಕ್ವಶನ್ ನಂಬರ್ 63. 10 ದೊರೆಗಳ ಕದನ ಯಾವ ಒಂದು ಪ್ರದೇಶದಲ್ಲಿ ನಡೀತು ಅಂತ ಹೇಳಿದ್ದಾರೆ. 10 ದೊರೆಗಳ ಕದನ ಅಂತಕ್ಕಂಥದ್ದು ಹೆಸರು. ಬಟ್ ಅದು ಎಲ್ಲಿ, ಯಾವ ಪ್ಲೇಸಲ್ಲಿ ನಡೀತು ಅಂತ. ಯಮುನಾ ನದಿಯ 2 ಬದಿಯಲ್ಲಿ, ಗಂಗಾ ಮತ್ತು ಯಮುನಾ ನದಿಯ ನಡುವಿನ ಪ್ರದೇಶ, ಉತ್ತರ ಪ್ರದೇಶದ ಪೂರ್ವ ಭಾಗದಲ್ಲಿ, ಪಂಜಾಬ್ ಅಂತ ಇದೆ. ಸೊ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಗಂಗಾ ಮತ್ತು ಯಮುನಾ ನದಿಯ ನಡುವಿನ ಒಂದು ಪ್ರದೇಶ ಇದೆ, ಅಲ್ಲಿ 10 ದೊರೆಗಳ ಕದನ ಅಂತಕ್ಕಂಥದ್ದು ಜರುಗುತ್ತೆ ಅಂತ, ನಡೆಯುತ್ತೆ ಅಂತ. ಈ ಕೆಳಕಂಡವುಗಳಲ್ಲಿ ಯಾವ ಹೇಳಿಕೆ ಸರಿ ಇದೆ? ಒಂದು 4 ಹೇಳಿದೆ, ಅದನ್ನು ಓದ್ಕೊಂಡು ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡೋಣ ಈಗ. ಉಪನಿಷತ್ತು ಸರ್ವವ್ಯಾಪ್ತಿ ಆತ್ಮದ ಇರುವಿಕೆಯನ್ನು ವಿರೋಧ ಮಾಡುತ್ತೆ. ಉಪನಿಷತ್ತು ಆತ್ಮದ ಪುನರ್ಜನ್ಮದಲ್ಲಿ ನಂಬಿಕೆ ಹೊಂದುತ್ತೆ. ಉಪನಿಷತ್ತು ಪಶುಬಲಿಯ ಮೂಲಕ ಮೋಕ್ಷ ಪಡೆಯಬಹುದೆಂದು ನಂಬುತ್ತೆ. ಉಪನಿಷತ್ತು ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಇಟ್ಟಿರಲಿಲ್ಲ ಅಂತಿದೆ ಇಲ್ಲಿ. ಸೊ 64ನೇದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಉಪನಿಷತ್ತು ಆತ್ಮದ ಪುನರ್ಜನ್ಮದಲ್ಲಿ ನಂಬಿಕೆ ಹೊಂದಿತ್ತು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. ಕ್ವಶನ್ ನಂಬರ್ 65 ನೋಡೋಣ ಈಗ. ಈ ಕೆಳಕಂಡವುಗಳಲ್ಲಿ ಯಾವುದು ವೈದಿಕ ಸಾಹಿತ್ಯವಲ್ಲ ಅಂತ. ಕಠೋಪನಿಷತ್, ಸಾಮ ಸಂಹಿತ, ಸತಪಥ ಬ್ರಾಹ್ಮಣ ಮತ್ತು ಧಮ್ಮಪಾದ ಅಂತಿದೆ ಇಲ್ಲಿ. ಸೊ ಸಾಮ ಸಂಹಿತ ಅಂತಕ್ಕಂಥದ್ದು ವೈದಿಕ ಸಾಹಿತ್ಯವಲ್ಲ, ಹಾಗಾಗಿ ಆಪ್ಷನ್ 2 ಇಟ್ಸ್ ರೈಟ್ ಆನ್ಸರ್. ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 66. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಪ್ರಕಾರ
ಆರ್ಯರ ಮೂಲಸ್ಥಾನ ಯಾವುದು ಅಂತ, ಮಧ್ಯ ಏಷ್ಯಾ, ಟಿಬೆಟ್ಟು, ಆರ್ಕಾಟಿಕ್ ಮತ್ತು ಕಾಶ್ಮೀರ ಅಂತ. ಸೊ ಇವ್ರ ಪ್ರಕಾರ ಅವರ ಮೂಲಸ್ಥಾನ ಯಾವುದಪ್ಪ ಅಂದರೆ ಆರ್ಯರದು ದಟ್ ಈಸ್ ಆರ್ಕಾಟಿಕ್ ಪ್ರದೇಶವನ್ನು ಮೂಲಸ್ಥಾನ ಅಂತ ಅವ್ರು ಹೇಳ್ತಾರೆ, ಅಕಾರ್ಡಿಂಗ್ ಟು ಲೋಕಮಾನ್ಯ ಬಾಲಗಂಗಾಧರ ತಿಲಕ್. ಸಾಂಖ್ಯ ಸಿದ್ಧಾಂತವನ್ನು ಯಾರು ಬರೆದ್ರು ಅಂತ ಮೊದಲು, ವಾತ್ಸಾಯನ, ಚರಕ, ಕಪಿಲ ಮತ್ತು ಗೌತಮ. ಇಟ್ಸ್ ರೈಟ್ ಆನ್ಸರ್ ಕಪಿಲ. ಮಹಾವೀರನಿಗೆ ಜ್ಞಾನೋದಯವಾದಂಥ ಸ್ಥಳ ಯಾವುದಂತ, ಕುಂದಾಗ್ರಾಮ, ಗಯಾ, ವೈಶಾಲಿ ಮತ್ತು ಜೃಂಬಿರ ಗ್ರಾಮ ಅಂತಿದೆ. ಬಟ್ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಗಯಾ ಅಂತ, ಇಟ್ಸ್ ರೈಟ್ ಆನ್ಸರ್. ಅಲ್ಲಿ ಅವನಿಗೆ ಜ್ಞಾನೋದಯ ಆಗುವಂಥದ್ದು. ಸೊ ಮೊದಲ ಜೈನ ಸಮ್ಮೇಳನ ನಡೆದದ್ದು ಎಲ್ಲಿ ಅಂತ ನೋಡಿ, ಇತಿಹಾಸದಲ್ಲಿ ಬೌದ್ಧ ಸಮ್ಮೇಳನ ಮತ್ತು ಜೈನ ಸಮ್ಮೇಳನ ಅಂತ ಇರುತ್ತೆ. ಇಟ್ ಇಸ್ ಎರಡು ಕೂಡ ಎರಡು ಇಂಪಾರ್ಟೆಂಟ್. ಅದು ಯಾರ ಅಧ್ಯಕ್ಷತೆಯಲ್ಲಿ ಯಾವಾಗ ಸಮ್ಮೇಳನ ನಡೀತಿದೆ, ಯಾವ ಉದ್ದೇಶಕ್ಕಾಗಿ ನಡೆಯುತ್ತೆ ಅಂತ, ಇಷ್ಟು ಅಂಶವನ್ನು ನೀವು ಅದನ್ನು ಓದ್ಕೊಳ್ಬೇಕಾಗುತ್ತೆ. ಸೊ ಮೊದಲನೇ ಜೈನ ಸಮ್ಮೇಳನ ನಡೆದಿದ್ದು ಎಲ್ಲಿ ಅಂದರೆ ಪಾಟಲಿಪುತ್ರದಲ್ಲಿ. ಸೊ ಪಾಟಲಿಪುತ್ರ, ವೈಶಾಲಿ, ಗಯಾ, ಕುಂದಗ್ರಾಮ ಅಂತಿದೆ. ಬಟ್ ನಾವು ಇಲ್ಲಿ ಪಾಟಲಿಪುತ್ರ ಅಂತಕ್ಕಂಥ ಒಂದು ಆಪ್ಷನ್ ಇದೆಯಲ್ಲ, ಆಪ್ಷನ್ 1 ಅದನ್ನು ಆಯ್ಕೆ ಮಾಡಬೇಕು. ಸೊ ಅಲ್ಲೇ ನಡೆದಿದ್ದು ಫಸ್ಟು. ಜೈನ ಧರ್ಮವು ಲಲಿತ ಕಲೆಗಳಲ್ಲಿ ಪ್ರಮುಖವಾಗಿ ಯಾವ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದೆ ಅಂತ, ಭಾರತೀಯ ಶಿಲ್ಪ, ಭಾರತೀಯ ಕಲೆ, ಭಾರತೀಯ ಚಿತ್ರಕಲೆ, ಸಿಂಧು ಚಿತ್ರಕಲೆ ಅಂತಿದೆ ಇಲ್ಲಿ. ಸೊ 70ನೇದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಭಾರತೀಯ ಕಲೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 71ನೇದಕ್ಕೆ ಬರೋಣ ಈಗ. ಕ್ವಶನ್ ನಂಬರ್ 71. ಬುದ್ಧನ ಮಹಾಪರಿತ್ಯಾಗ ನಿಷ್ಕ್ರಮಣದ ನಂತರ ಬೌದ್ಧರ ಮೊದಲ ಗುರುಗಳು ಯಾರು ಅಂತ, ಅಲಾರ ಮತ್ತು ಉದ್ರಕ, ಆನಂದ ಮತ್ತು ಅಶ್ವಘೋಷ, ಶ್ರೀಪುತ್ರ ಮತ್ತು ಮೌದಗಲ್ಯಾಯಣ, ಅಲಾರ ಮತ್ತು ಕಲಮಂತ ಇದೆ. ಸೊ ಬುದ್ಧನ ಮರಣ ನಂತರ ಅಂತ, ಮಹಾಪರಿತ್ಯಾಗ ಅಂದರೆ ಸೊ ಐ ಥಿಂಕ್ ದೇಹವನ್ನು ಅರ್ಪಣೆ ಮಾಡೋದು ಅಂತ ಅಷ್ಟೇ. ಅದು ನಿಷ್ಕ್ರಮಣದ ನಂತರ ಬೌದ್ಧರ ಮೊದಲ ಗುರುಗಳು ಯಾರಪ್ಪ ಅಂದರೆ ಅದು ಅಲಾರ ಮತ್ತು ಉದ್ರಕ ಅಂತಕ್ಕಂಥವ್ರು ಮೊದಲನೇ ಗುರುಗಳು. ಸೊ ಯಾವ ವೈದಿಕ ಸ್ತೋತ್ರದಲ್ಲಿ ಆರ್ಯ ಗುಂಪಿನ ಭರತರಾದ ಸುಧಾ ಮತ್ತು ಆರ್ಯನಲ್ಲದ ದರ್ಶನ್ ನಡುವೆ ನಡೆದಂಥ ಯುದ್ಧದಲ್ಲಿ ಹೇಳುತ್ತದೆ ಅಂತ, ಪುರಂದರ, ದಿವೋದಾಸ, ನಸತ್ಯ ಮತ್ತು ಮಿತಾಗ್ನಿ ಅಂತ. ಆಪ್ಷನ್ ಸೆಕೆಂಡ್ ಇದೆಯಲ್ಲ ದಿವೋದಾಸ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 73ನೇದು. ಉಪನಿಷತ್ನಲ್ಲಿ ಏನನ್ನು ತಿಳಿಸಲಾಗಿದೆ ಅಂತ, ಧರ್ಮ, ಯೋಗ, ತತ್ವಶಾಸ್ತ್ರ ಮತ್ತು ಕಾನೂನು. ತತ್ವಶಾಸ್ತ್ರವನ್ನು ತಿಳಿಸಲಾಗಿದೆ. ಹಲವಾರು ಆಚರಣೆಗಳು ಮತ್ತು ಸಾಮಾಜಿಕ ನಿಬಂಧನೆಗಳನ್ನು ಈ ಕೆಳಗಿನ ಯಾವ ಸೂತ್ರದಲ್ಲಿ ವಿವರಿಸಲಾಗಿದೆ ಅಂತ, ಧರ್ಮಸೂತ್ರ, ಶ್ರುತಸೂತ್ರ, ಗೃಹಸೂತ್ರ ಮತ್ತು ಉಪನಿಷತ್. ಆಪ್ಷನ್ 3 ಇದೆಯಲ್ಲ ಗೃಹಸೂತ್ರ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 75ನೇ ಪ್ರಶ್ನೆ. ವೇದಗಳ ಕಾಲದಲ್ಲಿ ಜನರ ಬಹುಮುಖ್ಯ ಹವ್ಯಾಸ ಯಾವುದಾಗಿತ್ತು ಅಂತ, ನೃತ್ಯ, ಸಂಗೀತ, ಮರದ ಸಾಮಗ್ರಿಗಳಿಂದ ಆಟ ಮತ್ತು ಕುಸ್ತಿ ಪಂದ್ಯ ಅಂತ. ಆಪ್ಷನ್ 3 ಇದೆಯಲ್ಲ ಮರದ ಸಾಮಗ್ರಿಗಳಿಂದ ಆಟ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಋಗ್ವೇದದ ಕಾಲದಲ್ಲಿ ವೃತ್ತಿ ಮತ್ತು ಕರಕುಶಲತೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಒಳಗೊಂಡಿರಲಿಲ್ಲ ಅಂತ, ಬುಟ್ಟಿ ತಯಾರಿಕೆ, ನೇಯುವಿಕೆ, ಚಮ್ಮಾರಿಕೆ ಕೆಲಸ ಮತ್ತು ಕುಸರಿ ಕೆತ್ತನೆ ಅಂತ. ಆಪ್ಷನ್ 4 ಇದೆಯಲ್ಲ ಕುಸರಿ ಕೆತ್ತನೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಯಾವ ದೇವತೆಗೆ ಗಾಯತ್ರಿ ಮಂತ್ರ ರಚನೆ ಮಾಡಿದೆ ಅಂತ, ಮಿತ್ರ, ಕೃಷ್ಣ, ಸಾವಿತ್ರಿ, ಶಿವ ಅಂತ. ಆಪ್ಷನ್ 3 ಇದೆಯಲ್ಲ ಸಾವಿತ್ರಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಕೆಳಗಿನವುಗಳಲ್ಲಿ ಯಾವ ದೇವತೆಯು ಲೌಕಿಕ ಲೋಕದ ಭೂಮಂಡಲಕ್ಕೆ ಸಂಬಂಧಪಟ್ಟಿದೆ ಅಂತ, ಪ್ರಶಾನು, ವರುಣ, ಅಗ್ನಿ ಮತ್ತು ಸಾವಿತ್ರಿ. ಆಪ್ಷನ್ 3 ಇದೆಯಲ್ಲ ಅಗ್ನಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ವೈದಿಕ ಕಾಲದ ನಂತರದಲ್ಲಿ ಈ ಕೆಳಗಿನ ಯಾವ ಬುಡಕಟ್ಟು ತೀರಾ ವಿಭಿನ್ನವಾಗಿಲ್ಲ ಅಂತ, ಭರತರು, ಕುರುಗಳು, ಪಾಂಚಾಲರು ಮತ್ತು ವೈದೇಹಿರು ಅಂತಿದೆ ಇಲ್ಲಿ. ಸೊ ಆಪ್ಷನ್ 1 ಇದೆಯಲ್ಲ ಭರತರು ಅಂತ, ಈ ಒಂದು ಬುಡಕಟ್ಟು ವೈದಿಕ ಕಾಲದ ನಂತರದಲ್ಲಿ ಸೊ ತೀರಾ ವಿಭಿನ್ನವಾಗಿರತಕ್ಕಂಥ ಬುಡಕಟ್ಟು ಅದು ಭರತರಾಗುತ್ತೆ. ನೆಕ್ಸ್ಟು 80ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 80 ನೋಡೋಣ ಈಗ. ಪ್ರಶ್ನೆ ಸಂಖ್ಯೆ 80ರಲ್ಲಿ ದಟ್ ಈಸ್ ಹರಿಯಾಣದ ಯಾವ ಪ್ರದೇಶದಲ್ಲಿ ಋಗ್ವೇದದ ಕಲಾ ನೈಪುಣ್ಯ ಸೆಲೆ ಸಿಕ್ಕಿದೆ ಅಂತ. ಸೊ ಯಾವ ಪ್ರದೇಶದಲ್ಲಿ ಋಗ್ವೇದದ ಕಲಾ ನೈಪುಣ್ಯ ಸೆಲೆ ಸಿಕ್ಕಿದೆ, ಬಟ್ ಹರಿಯಾಣದ ಯಾವ ಪ್ರದೇಶ ಅಂತ, ಅಲ್ಲಿ ಅಲಂಗೀರ್ಪುರ, ಭಗವಾನ್ಪುರ, ಅಶ್ವಿನಾಪುರ ಮತ್ತು ಕುರುಕ್ಷೇತ್ರ ಅಂತಿದೆ. ಆಪ್ಷನ್ ಸೆಕೆಂಡ್ ಇದೆಯಲ್ಲ ಭಗವಾನ್ಪುರ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 81. ಕೆಳಗಿನ ವೇದಾಂಗಗಳಲ್ಲಿ ಸ್ತೋತ್ರ, ಗೃಹ ಮತ್ತು ಧರ್ಮಸೂತ್ರಗಳನ್ನು ಒಳಗೊಂಡಿರುವುದು ಯಾವುದು ಅಂತ, ಶಿಶ, ಕಲ್ಪ, ನಿರುಕ್ತ ಮತ್ತು ಛಂದಾಸ್. ಆಪ್ಷನ್ ಸೆಕೆಂಡ್ ಇದೆಯಲ್ಲ ಕಲ್ಪ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. 82ನೇ ಪ್ರಶ್ನೆಯ ನೋಡೋಣ ಈಗ. ಸೊ ಒಂದು ಕಡೆಯಿಂದ ಈ ಕೆಳಕಂಡ ಯಾವ ದೇವರು ವೈದಿಕ ಕಾಲದ ಸೂರ್ಯದೇವರಲ್ಲ ಅಂತ, ವೈದಿಕ ಕಾಲದ ಸೂರ್ಯದೇವರು ಅಲ್ಲದೇ ಇರತಕ್ಕಂಥ ಒಂದು ಗಾಡಿ ಯಾವುದು ಅಂತ, ಇಲ್ಲಿ ಸೂರ್ಯ, ವಿಷ್ಣು, ಸವಿತಾ, ವಿಶ್ವಕರ್ಮ ಅಂತಿದೆ. ಆಪ್ಷನ್ 4 ಇದೆಯಲ್ಲ ವಿಶ್ವಕರ್ಮ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ವೇದಗಳ ಕಾಲದಲ್ಲಿ ಆರ್ಯನರ ಬುಡಕಟ್ಟು ಸಂಘಟನೆಯಾಗಿದ್ದ ಬಗೆ ಅಂತ, ವಿಶ್, ಸಹಿಸಿ, ಜನ ಮತ್ತು ಸೇನಾನಿ ಅಂತ. ಆಪ್ಷನ್ 3 ಇದೆಯಲ್ಲ ಜನ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಯಾರ ಕಾಲದಲ್ಲಿ ಸಾಮಾಜಿಕ ಜೀವನವು ವರ್ಣ ವ್ಯವಸ್ಥೆಯಿಂದಾಗಿ ತೀವ್ರ ಬದಲಾವಣೆಗೆ ಒಳಪಟ್ಟಿತ್ತು ಅಂತ, ಗುಪ್ತರ ಕಾಲ, ಮೌರ್ಯರ ಕಾಲ, ಋಗ್ವೇದದ ಕಾಲ ಮತ್ತು ವೈದಿಕ ನಂತರದ ಕಾಲ ಅಂತ. ಆಪ್ಷನ್ 4 ಇದೆಯಲ್ಲ ವೈದಿಕ ನಂತರದ ಕಾಲ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಭಾರತೀಯ ತತ್ವಶಾಸ್ತ್ರದ ವೇದಾಂತ ಪಂಥವು ಯಾವುದರ ಆಧಾರದ ಮೇಲಾಗಿದೆ ಅಂತ, ಭಗವದ್ಗೀತೆ, ವೇದಗಳು, ಉಪನಿಷತ್ತು ಮತ್ತು ಯಾವುದು ಅಲ್ಲ ಅಂತಿದೆ. ಬಟ್ ಆಪ್ಷನ್ 3 ಇದೆಯಲ್ಲ ಉಪನಿಷತ್ತು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 3ನೇ ಬೌದ್ಧ ಮಹಾಸಮ್ಮೇಳನ ಯಾವ ರಾಜನ ಆಡಳಿತ ಕಾಲದಲ್ಲಿ ನಡೆಯಿತು ಅಂತ. ಸೊ 100% ಅದು ಅಶೋಕನ ಆಡಳಿತ ಕಾಲದಲ್ಲಿ ನಡೀತಿದೆ ಅದು. ಸೊ ಇನ್ನು ಕಾನಿಷ್ಕ, ಮಿನಂದಾರ, ಹರ್ಷ ಇದು ಯಾವುದು ಬರಲ್ಲ. ಆಪ್ಷನ್ 1 ಇದೆಯಲ್ಲ ಅಶೋಕ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 87ನೇ ಪ್ರಶ್ನೆ ಬರೋಣ ಈಗ. ಕ್ವಶನ್ ನಂಬರ್ 87. ಬೌದ್ಧ ಧರ್ಮವನ್ನು ಪ್ರೋತ್ಸಾಹಿಸಿದ ಕೊನೆಯ ಮಹಾದುರುಗಳು ಯಾರು ಅಂತ, ಬಿಹಾರ್ ಮತ್ತು ಬಂಗಾಳದ ಪಾಲರು, ಕನೌಜಿನ ಹರ್ಷವರ್ಧನ, ಗುಜರಾತಿನ ಚಾಲುಕ್ಯರು ಮತ್ತು ಮಾಳ್ವರ
ಪರಮಾರರು ಅಂತ ಇದೆ ಇಲ್ಲಿ. ಆಪ್ಷನ್ 1 ಇದೆಯಲ್ಲ, ಬಿಹಾರ ಮತ್ತು ಬಂಗಾಳದ ಪಾಲರು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಕೆಳಗಿನ ಯಾವ ಪಂಗಡವು ಬುದ್ಧನನ್ನು ದೇವರೆಂದು ಪೂಜಿಸಲು ಆರಂಭ ಮಾಡ್ತು ಅಂತ? ದಿಗಂಬರ, ಹೀನಯಾನ, ಮಹಾಯಾನ, ಶ್ವೇತಂಬರ ಅಂತ. ಆಪ್ಷನ್ 3 ಇದೆಯಲ್ಲ, ಮಹಾಯಾನ ಪಂಥ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಬುದ್ಧನನ್ನು ದೇವರು ಅಂತ ಪೂಜೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಬೌದ್ಧ ಧರ್ಮವನ್ನೇ ಪ್ರೋತ್ಸಾಹಿಸಿದ ಕೆಳಗಿನ ರಾಜ ಯಾರು ಅಂತ? ಹರ್ಷ, ಕಾನಿಷ್ಕ, ಅಶೋಕ, ಸಮುದ್ರಗುಪ್ತ. ಅದು ಫಸ್ಟ್ ಬರೋದು ಅಶೋಕನೇ ಬರುವಂಥದ್ದು. ಆತ ನಂತರದಲ್ಲಿ ತುಂಬ ಜನ ರಾಜರು ಬೌದ್ಧ ಧರ್ಮವನ್ನು ಪ್ರೋತ್ಸಾಹಿಸ್ತಾರೆ, ಅದನ್ನು ಪ್ರಚಾರವನ್ನು ಮಾಡ್ತಾರೆ. ಬಟ್ ಮೊದಲು ಬರುವಂಥದ್ದು ಇಲ್ಲಿ ಯಾರಪ್ಪ ರಾಜ ಅಂದರೆ ಅದು ಅಶೋಕ. ಈ ಕೆಳಗಿನವುಗಳಲ್ಲಿ ಯಾವುದು ಬುದ್ಧನ ಜೀವನದ ಅದ್ಭುತದ ಭಾಗಗಳಲ್ಲಿ ಒಂದಾಗಿದೆ ಅಂತ? ಸಾರಿಬೆ, ಸ್ರವಸ್ತಿ, ಸಂಕೇಶ ಮತ್ತು ರಾಜಗೃಹ ಅಂತ. ಸಾರಿಬೆ ಅಂತಿದೆಯಲ್ಲ, ಅದು ಗೌತಮ ಬುದ್ಧನ ಅದ್ಭುತದ ಭಾಗಗಳಲ್ಲಿ ಇದು ಒಂದಾಗಿಲ್ಲ ಅಂತ, ಒಂದಾಗಿದೆ ಅಂತಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ಬುದ್ಧನ ಜೀವನದ ಅದ್ಭುತದ ಭಾಗಗಳಲ್ಲಿ ಒಂದಾಗಿಲ್ಲ ಎಂಬುದನ್ನು ತಿಳಿಸಿ ಅಂತಿದೆ. ಸೊ ಸಾರಿಬೆ ಅಂತಕ್ಕಂಥದ್ದು ಆತನ ಭಾಗಗಳಲ್ಲಿ ಒಂದಾಗಿಲ್ಲದಿರತಕ್ಕಂಥ ಒಂದು ಅಂಶ ಇದು. ಸೊ ವಿಲ್ ಗೋ ಫಾರ್ವರ್ಡ್. 91ನೇ ಪ್ರಶ್ನೆ ಬರೋಣ ಈಗ. ಸೊ ಜಾತಕವು ಎಷ್ಟು ಕಥೆಯನ್ನು ಒಳಗೊಂಡಿದೆ ಅಂತ? ಜಾತಕ ಅಂತಕ್ಕಂಥದ್ದು 500, 550, 800, 860 ಅಂತ. ಆಪ್ಷನ್ 1 ಇದೆಯಲ್ಲ, 500 ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 92, ಬುದ್ಧನ ಜನನವು ಕ್ರಿಸ್ತಪೂರ್ವ ಯಾವಾಗಾಯಿತು ಅಂತ? ಕ್ರಿಸ್ತಪೂರ್ವದಲ್ಲಿ ಬುದ್ಧನ ಜನನ ಯಾವಾಗುತ್ತೆ ಅಂತ ಹೇಳಿದರೆ 520, 543, 563, 507 ಅಂತ. ಆಪ್ಷನ್ 3 ಇದೆಯಲ್ಲ, 563 ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 93ನೇದು. ಸೊ ಕ್ವಶನ್ ನಂಬರ್ 93, ಬೌದ್ಧ ಸಾಹಿತ್ಯವು ಯಾವ ಲಿಪಿಯಲ್ಲಿ ಬರೆಯಲ್ಪಟ್ಟಿದೆ ಅಂತ? ಹಿಂದಿ, ಪಾಳಿ, ಅವಧಿ ಮತ್ತು ಭೋಜ್ಪುರಿ ಅಂತಿದೆ. ಸೊ ಸೆಕೆಂಡ್ ಒನ್ ಇದೆಯಲ್ಲ, ಸೊ ಬೌದ್ಧ ಸಾಹಿತ್ಯ ಈ ಪಾಳಿ ಲಿಪಿಯಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಒಂದು ಲಿಟ್ರೇಚರ್ ಅದು. ಅಶೋಕನು ಶ್ರೀಲಂಕಾದಿಂದ ತರಿಸಿದಂಥ ಅತ್ಯುತ್ತಮ ಬೌದ್ಧಿಕ ಕಲಾಕೃತಿ ಯಾವುದಾಗಿತ್ತು ಅಂತ ನೋಡಿ. ಅದು ಶ್ರೀಲಂಕಾದಿಂದ ತರಿಸ್ತಾನೆ ಅಶೋಕ. ಅನುಗ್ರಹಪುರದಿಂದ ತೆಗೆದಿರತಕ್ಕಂಥ ಬುದ್ಧನು ತಪಸ್ಸಿಗೆ ಕುಳಿತಿರ್ತಕ್ಕಂಥ ದೃಶ್ಯ, ಬುದ್ಧನ ಪ್ರತಿಮೆ, ಶ್ರೀಲಂಕಾದ ಅವೈನಾದ ಅತಿದೊಡ್ಡ ಬುದ್ಧನ ವಿಗ್ರಹ, ಅಜಂತಾ ಕೆತ್ತನೆಗೆ ಸಮನಾದ ಸೈಗಿರಿಯ ಗುಹಾ ಚಿತ್ರದ ಕೆತ್ತನೆಗಳು ಅಂತಿದೆ ಇಲ್ಲಿ. ಸೊ ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಬುದ್ಧನ ಪ್ರತಿಮೆ ಅಂತ, ಅದು ರೈಟ್ ಆನ್ಸರ್ ಆಗಿದೆ. ಅದನ್ನು ಅವನು ಶ್ರೀಲಂಕಾದಿಂದ ತರಿಸ್ತಾನೆ ಅವನು. 95ನೇ ಪ್ರಶ್ನೆ ಬರೋಣ ಈಗ. ಕ್ವಶನ್ ನಂಬರ್ 95ಯಲ್ಲಿ ಪ್ರಥಮ ಬೌದ್ಧ ಮಹಾಸಮ್ಮೇಳನ ನಡೆದದ್ದು ಎಲ್ಲಿ ಅಂತ? ಪಾಟಲಿಪುತ್ರ, ಕಾಶ್ಮೀರ, ವೈಶಾಲಿ ಮತ್ತು ರಾಜಗೃಹ. ಸೊ ರಾಜಗೃಹದಲ್ಲಿ ಮೊದಲನೇ ಬೌದ್ಧ ಸಮ್ಮೇಳನ ಅಲ್ಲಿ ನಡೆಯುವಂಥದ್ದು. ಸೊ ನೆಕ್ಸ್ಟು 97ನೇ ಪ್ರಶ್ನೆ ಈಗ. ಅಜೈವಿಕ ಪಂಥದ, ಸೊ ವಾಟ್ ಇಸ್ ದಟ್? ಎಸ್, ಅಜೈವಿಕ ಪಂಥದ ಪ್ರತಿಪಾದಕರು ಯಾರು ಅಂತ? ಪುರಾಣ ಕಶ್ಯಪ, ಪಕುದ ಕಾಕ್ಯಾನ, ಮಕ್ಕಳ ಗೋಶಾಲ ಮತ್ತು ಅಜಿತ್ ಕೇಶಂಕಂಬಾಲಿನ್ ಅಂತ ಇದೆ ಇಲ್ಲಿ. ಸೊ ಆಪ್ಷನ್ 3 ಇದೆಯಲ್ಲ, ಮಕ್ಕಳ ಗೋಶಾಲ ಅಂತ. ಸೊ ಈತ ಅಜೈವಿಕ ಪಂಥದ ಪ್ರತಿಪಾದಕ ಅಂತ. ಬುದ್ಧನು ಬೋಧಿಸಿದಂಥ 4 ಪ್ರಮುಖ ಸತ್ಯಗಳಲ್ಲಿ ಮೂಲಭೂತವಾದದ್ದು ಯಾವುದು ಅಂತ? ದುಃಖದ ಉಗಮ, ದುಃಖದ ಕಾರಣವನ್ನು ಪರಿಣಾಮವಾದದ್ದು ಅಂತ ಹೇಳಿದ್ದು, ಆಶಯ ನಿರ್ಮೂಲ ದುಃಖಕ್ಕೆ ನಾಶಕ್ಕೆ ನಾಂದಿ, 8 ಉತ್ತಮ ಆಚರಣೆಗಳಿಂದ ದುಃಖವನ್ನು ನಿರ್ಮೂಲನೆ ಮಾಡಬಹುದು ಅಂತ ಇದೆ ಇಲ್ಲಿ. ಸೊ ಅವ್ನು ಹೇಳಿದ್ದು ಏನಪ್ಪ ಅಂದರೆ, ಬುದ್ಧನು ಬೋಧನೆ ಮಾಡಿದಂಥ 4 ಪ್ರಮುಖ ಸತ್ಯಗಳಲ್ಲಿ ಮೂಲಭೂತವಾಗಿರೋದು ಯಾವುದಪ್ಪ ಅಂದರೆ ಆಶಯ ನಿರ್ಮೂಲ, ದುಃಖದ ನಾಶಕ್ಕೆ ನಾಂದಿ ಅಂತ. 99, ದಕ್ಷಿಣ ಭಾರತದಲ್ಲಿ ಜೈನ ಧರ್ಮವನ್ನು ಪ್ರಚಾರ ಮಾಡಿದವರು ಯಾರು ಅಂತ? ಗೌತಮ, ಇಂದ್ರಭೂತಿ, ಸುಧರ್ಮನು ಮತ್ತು ಭದ್ರಬಾಹು ಅಂತ. ಸೊ ಭದ್ರಬಾಹು ಇದನ್ನೆಲ್ಲ 4ನೇ ಆಪ್ಷನ್ನು. ಅವನು ದಕ್ಷಿಣ ಭಾರತದಲ್ಲಿ ಜೈನ ಧರ್ಮವನ್ನು ಪ್ರಚಾರ ಮಾಡ್ತಾನೆ ಅಂತ. ಸೊ 100ನೇ ಪ್ರಶ್ನೆ ಬರೋಣ ಈಗ. ಕ್ವಶನ್ ನಂಬರ್ 100 ಈಗ. ಮಹಾವೀರನು ಯಾವುದರಲ್ಲಿ ನಂಬಿಕೆ ಉಳ್ಳವನಾಗಿದ್ದನು ಅಂತ? ಪರಿತ್ಯಾಗ, ದೇವರ ಅಸ್ತಿತ್ವ, ಆತ್ಮದ ಪುನರ್ಜನ್ಮ ಮತ್ತು ಯಜ್ಞ ಅಂತಿದೆ ಇಲ್ಲಿ. ಸೊ ಆಪ್ಷನ್ 1 ಇದೆಯಲ್ಲ, ಪರಿತ್ಯಾಗ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಬೌದ್ಧ ಧರ್ಮವು ಶ್ರೀಲಂಕಾಕ್ಕೆ ನೀಡಿದಂಥ ಅತಿ ಮಹತ್ವವಾದ ಕೊಡುಗೆ ಏನು ಅಂತ? ಬುದ್ಧನ ಗುರುತುಗಳು ಮತ್ತು ಬೋಧಿ ವೃಕ್ಷದ ಸಂರಕ್ಷಣೆ, ಪಾಲಿ ತತ್ವವನ್ನು ಸಂರಕ್ಷಣೆ ಮಾಡುವುದು, ಬೌದ್ಧ ಗ್ರಂಥಗಳ ಮೂಲಕ ಬೌದ್ಧ ಧರ್ಮವನ್ನು ಅಭಿವೃದ್ಧಿಪಡಿಸುವುದು, ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡುವುದು ಅಂತಿದೆ ಇಲ್ಲಿ. ಆಪ್ಷನ್ 4 ಇದೆಯಲ್ಲ, ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡುವುದು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 102ನೇ ಪ್ರಶ್ನೆ. ಜೈನ ವಿದ್ವಾಂಸರುಗಳಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಿದ್ದವರೆಂದರೆ? ಭದ್ರಬಾಹು, ಸ್ಥೂಲಭದ್ರ, ಅಮೋಘ ವರ್ಷ ಮತ್ತು ಹೇಮಚಂದ್ರ ಅಂತಿದೆ ಇಲ್ಲಿ. ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಸ್ಥೂಲಭದ್ರ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 103ನೇದು. ಬುದ್ಧನ ಪ್ರತಿಮೆಯನ್ನು ಅತ್ಯಂತ ಸುಂದರವಾಗಿ ಕೆತ್ತಲ್ಪಟ್ಟಿರುವ ಪ್ರದೇಶ ಯಾವುದು ಅಂತ? ಕುಶಾನ, ಶುಂಗ, ಗಾಂಧಾರ ಮತ್ತು ಪಾಲ್. ಆಪ್ಷನ್ 3 ಇದೆಯಲ್ಲ, ಗಾಂಧಾರ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 104ನೇ ಪ್ರಶ್ನೆ. ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದ್ದವರು ಯಾರು ಅಂತ? ಬುದ್ಧ, ಮಹಾವೀರ, 1 ಮತ್ತು 2 ಮತ್ತು ಯಾವುದೂ ಅಲ್ಲ ಅಂತಿದೆ. ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದ್ದವರು ಗೌತಮ ಬುದ್ಧ ಮತ್ತು ವರ್ಧಮಾನ ಮಹಾವೀರ. ಹಾಗಾಗಿ ಆಪ್ಷನ್ 3 ಇದೆಯಲ್ಲ, 1 ಮತ್ತು 2 ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಬೌದ್ಧ ಧರ್ಮದಲ್ಲಿ ಅತ್ಯಂತ ಹಳೆಯದಾದ ಪಂಗಡ ಯಾವುದು ಅಂತ? ಸೊ ಮಹಾಯಾನ, ಸ್ತವಿಕ ವದಿನ್ ಮತ್ತು ತೆರಾವದಿನ್, ಸ್ಮೃತಿಯ, ಪ್ರಜ್ಞಾಪ್ತಿ ವದಿನ್ಸ್ ಅಂತ ಇದೆ. ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಸ್ತವಿಕ ವದಿನ್ ಮತ್ತು ತೆರಾವದಿನ್ ಅಂತ, ಅದು ಒಂದು ಬೌದ್ಧ ಧರ್ಮದಲ್ಲಿದ್ದಂಥ ಒಂದು ಹಳೆಯದಾದ ಪಂಗಡ ಅದು, ಸ್ತವಿಕ ವದಿನ್ ಮತ್ತು ತೆರಾವದಿನ್ ಅಂತ. ಸೊ ನೆಕ್ಸ್ಟ್ 106ನೇದು. ಜೈನರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಈ ಕೆಳಗಿನ ಯಾವುದು ಒಂದು ಉದಾಹರಣೆಯಾಗಿದೆ ಅಂತ? ಶ್ರವಣ ಬೆಳಗೊಳದಲ್ಲಿರ್ತಕ್ಕಂಥ ಅತಿ ಎತ್ತರದ ಬಾಹುಬಲಿ ವಿಗ್ರಹ, ಉದಯಗಿರಿಯ ಹುಲಿ ಗುಹೆ,
ಎಲ್ಲೋರಾದ ಇಂದ್ರಸಭಾ, ಅಜಂತಾ ಮತ್ತು ಬಾಗ್ನ ಮಹಾವೀರನ ಪ್ರತಿಮೆಯ ವಾಸ್ತುಶಿಲ್ಪ ಅಂತಿದೆ. ಸೊ ಜೈನರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ನೋಡಿ, ಮೊದಲನೇ ಆಪ್ಷನ್ ಇದೆಯಲ್ಲ ಇಲ್ಲಿ, ಶ್ರವಣ ಬೆಳಗೊಳದಲ್ಲಿರ್ತಕ್ಕಂಥ ಅತಿ ಎತ್ತರವಾದಂಥ ಬಾಹುಬಲಿ ವಿಗ್ರಹನೇ ಅವರ ಒಂದು ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆ. ಸೊ 107ನೇ ಪ್ರಶ್ನೆ. ಈಗ ಆಲ್ಮೋಸ್ಟ್ ನಾವು ಎಂಡಲ್ಲಿದ್ದೀವಿ. ಇವುಗಳಲ್ಲಿ ಯಾವುದು ಉಪನಿಷತ್ತಾಗಿದೆ ಅಂತ, ಧರ್ಮಪಾದ, ಮಹಾಭಾಷ್ಯ, ಶ್ವೇತಾವತಾರ ಮತ್ತು ಮಿಲಿಂದಪನ್ನ ಅಂತ. ಸೊ ಯಾವುದಪ್ಪ ಅಂದರೆ ದಟ್ ಈಸ್ ಶ್ವೇತಾವತಾರ ಅಂತಿದೆಯಲ್ಲ, ಇದು ಉಪನಿಷತ್ತಾಗಿದೆ ಅಂತ. ಇಷ್ಟು ಆಯ್ಕೆಗಳಲ್ಲಿ. ಸೊ ಈ ಒಂದು ವಿಡಿಯೋ ಸೆಷನ್ನ ಒಂದು ಕಡೆಯ ಪ್ರಶ್ನೆ ಇದು. ಬಹುನಿರೀಕ್ಷಿತ ಪ್ರಶ್ನೆಗಳಲ್ಲಿ ಅಥವಾ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲನೇ ತೀರ್ಥಂಕರ ಅಂತ ಅನಂತನಾಥ, ಸೊ ವಾಸುಪೂಜ್ಯ, ಆದಿನಾಥ ಮತ್ತು ಮುನಿಸುರಥ ಅಂತಿದೆ. ಆಪ್ಷನ್ 3 ಇದೆಯಲ್ಲ, ಆದಿನಾಥ ಅಂತ. ಸೊ ಈತ ಮೊದಲನೇ ತೀರ್ಥಂಕರ ಅಂತ. ಈ ಒಂದು ಪ್ರಶ್ನೆಗೆ ಇದು ಆಪ್ಷನ್ 3 ಬಂದ್ಬಿಟ್ಟು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಆಲ್ಮೋಸ್ಟ್ ನೋಡಿ, ಇಲ್ಲಿ ನಾನು 100 ಪ್ರಶ್ನೆ ಅಂತ ಹೇಳಿದ್ದೆ, 108 ಪ್ರಶ್ನೆಗಳಾಗಿದೆ. ಈಗ 100ಕ್ಕೂ ಹೆಚ್ಚು TETಯಲ್ಲಿ ಕೇಳ್ತಕ್ಕಂಥ ಒಂದು ಬಹುನಿರೀಕ್ಷಿತ ಪ್ರಶ್ನೆಗಳು. ಸೊ ನಾಟ್ ಓನ್ಲಿ TET, ಇವನ್ GPSR ಎಕ್ಸಾಮ್ಗೂ ಭಾಳ ಪ್ರಮುಖವಾಗುತ್ತೆ. ಸೊ ಇಲ್ಲಿ ನಿಮಗೆ ಕಂಟೆಂಟ್ಗೂ ಮೀರಿದಂಥ ಒಂದಷ್ಟು ಪ್ರಶ್ನೆಗಳಿದಾವೆ, ತಲೆ ಕೆಡಿಸ್ಕೊಬೇಡಿ. ಬಟ್ ಎಲ್ಲವನ್ನು ಒಂದ್ಸಲ ಪ್ರಾಕ್ಟೀಸ್ ಮಾಡಿಬಿಟ್ರೆ ಇದರಲ್ಲಿ ಯಾವುದೇ ಕೇಳಿದ್ರು ಕೂಡ ಭಾಳ ಈಸಿಯಾಗಿ ನೀವು ಆನ್ಸರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಸೊ ಹಾಗಾಗಿ ಈ ಒಂದು ಪ್ರಯತ್ನವನ್ನು ನಾನು ಇವತ್ತಿಂದ ಆರಂಭ ಮಾಡಿರೋದು. ಸುಮಾರು ಒಂದು 6 ರಿಂದ 10 ವಿಡಿಯೋ ಸೆಷನ್ನಲ್ಲಿ ಒಂದು 500 ಪ್ರಶ್ನೆಗಳು ಬಿಡಿಸೋಣ. ಈಗ ಒಂದು 500 ರಿಂದ 600 ಪ್ರಶ್ನೆಗಳನ್ನು ಸೊ ಈ ಇಂಡಿಯನ್ ಹಿಸ್ಟ್ರಿಲಿ ನಾವು ಬಿಡಿಸುವಂಥ ಪ್ರಯತ್ನ ಮಾಡೋಣ. ಸೊ ನೋಡಿಬಿಟ್ಟು ಸುಮ್ಮನೆ ಆಗಬೇಡಿ. ನಾನು ಎಲ್ಲ ವಿಡಿಯೋಗಳಲ್ಲೂ ಅದನ್ನೇ ಹೇಳ್ತೀನಿ, ನಿಮಗೆ ಸಾಧ್ಯವಾದಷ್ಟು ಶೇರ್ ಮಾಡಿ. ಇಲ್ಲಾಂದರೆ ನಮ್ಮ ಪ್ರಯತ್ನಕ್ಕೆ ಯಾವುದೇ ಫಲಾಂತಿ ಖಂಡಿತ ಸಿಗಲ್ಲ ಅದು. ಸೊ ನಮ್ಮ ಯೂಟ್ಯೂಬ್ ವಾಹಿನಿಗೆ ಡಿಸ್ಕ್ರಿಪ್ಷನ್ ಓಪನ್ ಮಾಡಿಬಿಡಿ, ನಿಮಗೆ ಬೇಕಾದಂಥ ಎಲ್ಲ TET ಸಂಬಂಧಿತ ವಿಡಿಯೋಗಳು, ಲಿಂಕ್ಸು ಎಲ್ಲ ಅವೈಲೇಬಲ್ ಎಲ್ಲವೂ ನಿಮಗೆ ಸಿಗುತ್ತೆ. ಸೊ ಸದ್ಯಕ್ಕೆ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ವಿಡಿಯೋ ಸೆಷನಲ್ಲಿ ನಿಮಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.